ಬರೋದು, ಗೊಬ್ಬರ ಬಿಕ್ಕುದು, ಆಮೇಲೆ ಆಗೆಲ್ಲ ನೋಡಿ ಪಂಪ್ ಸೆಟ್ ವ್ಯವಸ್ಥೆ ಇಲ್ಲ. ಈ ತೆಂಗಿನ ಮರಕ್ಕೆಲ್ಲ ನಾವು ಹೊತ್ಕೊಂಡು ಹೋಗಿ ನೀರು ಹಾಕೋದುಂಟು. ಹಾಗಾಗಿ ನಂಗೆ ಬಾಲ್ಯದಲ್ಲೇ ಕೃಷಿ ಬಗ್ಗೆ ಸ್ವಲ್ಪ ಆಸಕ್ತಿ ವಿಷಯ ಗೊತ್ತಾಯ್ತು. ಸರ್, ನಿಮ್ಮ ಉನ್ನತ ಶಿಕ್ಷಣಕ್ಕೆ ಕೃಷಿ ಹೆಂಗೆ ಪೂರಕ ಆಯಿತು? ಅಂದರೆ ನನಗೆ ಅನಿಸ್ತದೆ ಏನಂದರೆ, ನಮ್ಮ ಕಾಲದಲ್ಲಿ ಹಿಂದೆ ಈ ಹಳ್ಳಿಯಲ್ಲಿ SLC PUC ವರೆ ಮಾತ್ರ ನಾವು ಇರುವಾಗ. ಹೆಚ್ಚಾಗಿ ಅದಕ್ಕೆ ಮುಂದೆ ಹೋಗಬೇಕಾದ್ರೆ ಕುಂದಾಪುರಕ್ಕೆ ಬರಬೇಕು ಡಿಗ್ರಿ ಅಂದರೆ. ಹಳ್ಳಿಯಲ್ಲಿ ಎಲ್ಲಿಲ್ಲ. ಆಗ ಏನು ಮಾಡ್ತಿದ್ರು, ಹೆಚ್ಚಿನವ್ರು ಬರ್ತಿರ್ಲಿಲ್ಲ. ಸಾಮಾನ್ಯವಾಗಿ ಅಷ್ಟು ಮಾಡಿಕೊಂಡು ಮನೆಯಲ್ಲಿ ಕೃಷಿ ಇದ್ರ ತೊಡಗ್ತಿದ್ರು. ಆದರೆ ನಂದು PUC ಆದಮೇಲೆ ನಾನು ನಮ್ಮ ಮನೆಯಲ್ಲೂ ಕೂಡ ಕಲಿಸುವ ಸ್ಥಿತಿಲಿ ಇರಲಿಲ್ಲ ಅವಾಗ. ಯಾಕಂದರೆ ಆಗಿನ ಒಂದು ಖರ್ಚು ಅನ್ನೋದು ಏನಾಗ್ತಿತ್ತು ಅಂದರೆ, ಅದೇ ದೊಡ್ಡ ಹೊರೆ ಅಂತ ನಮ್ಮ ಹಿರಿಯರು ತಿಳ್ಕೊಳ್ಳುವಂಥ ಒಂದು ಕ್ರಮ ಇದ್ದಿತ್ತು ಅವಾಗ. ಮತ್ತೆ ಏನಂದರೆ, ಆಗ ಮನೆಯಲ್ಲಿ ಕೃಷಿ ಉಂಟಲ್ಲ ನೋಡ್ಕೋ ಅಂತ. ಅಂದರೆ ಈಗಿನಕ್ಕಿಂತ ಕೃಷಿ ಆಗಿನ ಸ್ಥಿತಿ ಉತ್ತಮ ಆಗಿತ್ತು, ಆಕರ್ಷಣೆ. ಈಗ ಅಂತೂ ಕೃಷಿಗೆ ಬಹಳ ಬೆಲೆ ಕಡಿಮೆ ಆಗ್ತಾ ಉಂಟು, ಅಷ್ಟು ಇದಿಲ್ಲ. ಆದರೆ ಅವಾಗ ಇದ್ದಿತ್ತು. ಹಾಗಾಗಿ ಹೆಚ್ಚಿನವರು ಅಲ್ಲಿ SLC PUC ಆಗಿ ಸಾಕಂತ. ಆದರೆ ನನಗೆ ಆವಾಗ SSLCಯಲ್ಲಿ ಒಂದು ಒಳ್ಳೆ ಮಾರ್ಕ್ ಇದ್ದದ್ರಿಂದ ನನಗೆ ಆ ಪೋಸ್ಟಲ್ ಡಿಪಾರ್ಟ್ಮೆಂಟ್ನಲ್ಲಿ RMS ಅಂತ ಒಂದು ವಿಂಗ್ ಉಂಟು. ಈ ರೈಲ್ವೆ ಸ್ಟೇಷನ್ ಇರ್ತದೆ ಹೆಚ್ಚಾಗಿ. ಉಡುಪಿಯಲ್ಲಿ ಸಾರ್ಟಿಂಗ್ ಆಫೀಸ್ ಉಂಟು, ಮಂಗಳೂರು ರೈಲ್ವೆ ಸ್ಟೇಷನಲ್ಲಿ ಉಂಟು. ಅದಕ್ಕೆ ನಂಗೆ ನೇರ ಸೆಲೆಕ್ಷನ್ ಆಯಿತು. ಯಾಕಂದ್ರೆ ನಂಗೆ ಆವಾಗ SLC ಹೈಯೆಸ್ಟ್ ಮಾರ್ಕು. ಆ ಮಾರ್ಕ್ ಮೇಲೆ ನಂಗೆ ಮೆರಿಟ್ ಸ್ಕಾಲರ್ಶಿಪ್ ಬಂದು ಸೆಂಟ್ರಲ್ ಗೌರ್ಮೆಂಟಿಂದ ಮುಂದೆ ಕಲೀಲಿಕ್ಕೆ ಅನುಕೂಲ ಆಗುವಾಗ ನಂಗೆ ಜಾಬ್ ಆಯಿತು. ಒಂದು ಅನುಕೂಲ ಏನಂದರೆ, ಅದು ನೈಟ್ ಶಿಫ್ಟ್. ನಮಗೆ ನೈಟ್ ಶಿಫ್ಟ್ ಅಂದರೆ ರಾತ್ರಿ ಸಾಧಾರಣ 6:20 ಹಾಗೆ ನಾವು ಹೋದರೆ ಬೆಳಿಗ್ಗೆ 6:30ವರೆಗೂ ಡ್ಯೂಟಿ ಮಾಡಬೇಕು. ಅದು ನಿಂತುಕೊಂಡೇ ಮಾಡುವಂಥ ಕೆಲಸ, ಅದು ಕಾಗದ ಸಾರ್ಟ್ ಮಾಡೋದು. ಹಾಗಾಗಿ ನಂಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಂಬಳ ಬರ್ತಿತ್ತು. ಆಗೆಲ್ಲ 210 ಬೇಸಿಕ್ಕು. ಆ ಕಾಲದಲ್ಲಿ 210 ಬೇಸಿಕ್ ಒಂದು 600 ರೂಪಾಯಿ ಸಿಕ್ತಿತ್ತು. ಅಂದರೆ ತಿಂಗಳಿಗೆ ಹೆಂಗದ? ತಿಂಗಳಿಗೆ 200 ತಿಂಗಳಿಗೆ. ಅದಾಗ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಅದು. ಹೌದಾ? ಹೌದು, ಗೌರ್ಮೆಂಟ್ ಜಾಬೇ. ಸಾಗತ್ತೈತೆ 210 ರೂಪಾಯಿ? ಅಲ್ಲ, ಆಗಿನ ಕಾಲದ ವಾತಾವರಣ ಹಾಗೆ. ಆಗಿನ ಕಾಲದಲ್ಲಿ ಅದೇ ದೊಡ್ಡದು. ಆದರೂ ನಾನೇನು ಮಾಡ್ತೆ ಅಂದರೆ, ನನಗೆ ಡ್ಯೂಟಿ ಮಾಡ್ಕೊಳ್ಳೋದು ನೈಟು, ಹಾಗೆ ಕಾಲೇಜ್ ಹೋಗೋದು, ಮಂಗಳೂರು ಗೌರ್ಮೆಂಟ್ ಕಾಲೇಜ್. ಹಾಗೆ ಕಾರಣವಾಗಿ MA ಮಾಡಿದೆ. PhD ಒಂದು 2 ವರ್ಷ ಕೂಡ ಹಾಗೆ ಮಾಡಿದೆ. ಆಮೇಲೆ ನಾನು RMS ಬಿಟ್ಟು ಮತ್ತೆ ಕಡೆ ಸ್ವಲ್ಪ ಸಮಯ ಜಾಬ್ ಸಿಗಲ್ಲ, ರಾಜಕೀಯದಲ್ಲಿ ಸ್ವಲ್ಪ ಹೋಗಿ ಕೆಲಸ ಮಾಡಿದ್ದೇನೆ. ಸರಿ. ರಾಜಕೀಯದಲ್ಲಿ ಅಂದರೆ ಆವಾಗೆಲ್ಲ ಇಂದಿರಾ ಗಾಂಧಿ ಅಲೆ ಎಲ್ಲ ಇದ್ದ ಸಮಯ. ಆಗ ನಂಗೆ ಗುರ್ತಾಗಿ ನಮಗೇನು ಉದ್ಯೋಗ ಸಿಗಬೇಕು ದೃಷ್ಟಿಯಿಂದ ಮಾಡಿದೆ. ಹೀಗೆ ನಂದೇನಾಯ್ತು ಅಂದರೆ, ನಾನು ಅಲ್ಲಿಂದ ಇಲ್ಲಿವರೆಗೂ ನನ್ನ ದುಡಿಮೆಯಿಂದ ಬೆಳೆದು ಬಂದವನು. ನಾನೊಂದು ರೀತಿ ಸೆಲ್ಫ್ ಮೇಡ್ ಮ್ಯಾನ್ ಅಂತಂದು ಹೇಳ್ತಾರಲ್ಲ, ಅಂದರೆ ಹೊಗಳಿಕೆ ಅಂತ ಹೇಳೋದಲ್ಲ. ನನ್ನ ಹೊಗಳಿಕೆ ಅಂದರೆ ಆಗಿನ ಸ್ಥಿತಿ ಹಾಗೆ. ತಂದೆ ಒಂದು ಬೀಡ್ ಅಂಗಡಿ, ಆವಾಗ ಅಷ್ಟು ದೊಡ್ಡ ಕೃಷಿಕರಾದ್ರೆ ಕೊನೆಗೊಂದು ಬೀಡ್ ಅಂಗಡಿ ಹಾಕೊಂಡು ಕೂತರು ಪಾಪ. ಆಯ್ತು, ಆಮೇಲೆ ಸ್ವಲ್ಪ ಜಾಗ ಉಳಿಸ್ಕೊಂಡಿದ್ರು. ಆ ಹಂತದಲ್ಲಿ ನಾನು ಈ ರೀತಿ ಕಷ್ಟಪಟ್ಟುಕೊಂಡು ಮನೆಯವರಿಗೆ ತೊಂದರೆ ಕೊಡಲಿಲ್ಲ. ನಾನೇ ದುಡಿಯುವುದು ರಾತ್ರಿ RMSನಲ್ಲಿ. ಹಗಲು ಕಾಲೇಜಿಗೆ ಹೋಗೋದು ಕಷ್ಟ ಆಗ್ತಿತ್ತು, ಯಾಕಂದ್ರೆ ಹಗಲು ಕಾಸಲ್ಲಿ ಕೂತ್ಕೊಂಡು ನಿದ್ರೆ ಬರ್ತಿತ್ತು. ಆದರೆ ರಚರಿಸಿಕೆಲ್ಲ ಗೊತ್ತಿದ್ದಿತ್ತು, ಇವ ರಾತ್ರಿ ನಿದ್ರೆ ಬಿಟ್ಟು ಬಂದಿರ್ತಿದ್ದ ಅಂತ. ಅಂತೂ ಆ ಲೆಕ್ಕದಲ್ಲಿ ನಾನು ಎಲ್ಲಿ ಒಳ್ಳೆ ಮಾರ್ಕ್ ತಗೊಂಡು ಮೇಲೆ ಹೋದೆ. PhD ಕೂಡ ಒಳ್ಳೆ ಸುಲಭವಾಗಿ ಸಿಕ್ತು ಅಂತ. ರೈಟ್. ಓಕೆ ಸರ್, ನೀವು ಹಳ್ಳಿಯಲ್ಲಿ ಉನ್ನತ ಶಿಕ್ಷಣ ವ್ಯವಸ್ಥೆ ಇದ್ದಿಲ್ಲ ಅವಾಗ, ಬಟ್ ಕೃಷಿಕರ ಮಕ್ಕಳಾಗಿ ನೀವು ಉನ್ನತ ಶಿಕ್ಷಣ ಹೇಗೆ ಪಡ್ಕೊಂಡ್ರಿ ಸರ್? ಅದೇ ನಾನು ಹೇಳಿದ್ನಲ್ಲ, ಕೃಷಿ ಆಗ ಏನಂದರೆ, ನಮ್ಮ ಕೃಷಿ ಕುಟುಂಬದಲ್ಲಿ ಈ ಶಿಕ್ಷಣದ ಮಹತ್ವದ ಅರಿವು ಇರಲಿಲ್ಲ. ಅಂದರೆ ಕೃಷಿಕರು ಆಗ ಹೆಚ್ಚು ಶಿಕ್ಷಿತರಾಗಿರಲಿಲ್ಲ. ಹಿಂದಿನಿಂದ ಮಾಡ್ಕೊಂಬಂದು ಏನಂದರೆ, ಒಂದು ತಮ್ಮ ಕುಲವೃತ್ತಿಯನ್ನು ಮಾಡುವಂಥದ್ದು, ಆಮೇಲೆ ಕೃಷಿಯಲ್ಲಿ ತೊಡ್ಕೊಂಡು ಅದರಲ್ಲಿ ಸಹಕಾರ ಕೊಡ್ಕೊಂಡು ಇರುವಂಥದ್ದು. ಮತ್ತೆ ಹಿಂದಿನವ್ರು ಬೇಕಾದಷ್ಟು ಭೂಮಿ ಮಾಡಿದ್ರಿಂದ ಮಕ್ಕಳಿಗೂ ಕೂಡ ಎಜುಕೇಶನ್ ಬೇಕಂತಿರ್ಲಿಲ್ಲ. ಸರಿ. ಮತ್ತೆ ಎಜುಕೇಶನ್ ಬೇಕಾದ್ರೆ ಕಾಲೇಜುಗಳು ಇಷ್ಟಿರಲಿಲ್ಲ ಅವಾಗ. ಆವಾಗ ಹೇಳಿದಾಗೆ ನಿಮ್ಗೆ ಆಗ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟೆ ನಾನು. ನೋಡಿ, ಈಗ ನಮ್ಮ ಹಳ್ಳಿ ಬದಿಯಲ್ಲಿ ಆವಾಗ SLC PUC ಅಷ್ಟೇ, ಅದಕ್ಕಿಂತ ಮತ್ತಿಲ್ಲ. ಅದು ಕೂಡ ಎಲ್ಲೋ ಒಂದೊಂದು ಹಳ್ಳಿಲಿ ಇರ್ತಿತ್ತು. SLC ಮಾಡಿದ್ರೆ ದೊಡ್ಡದವಾಗ. ಆಮೇಲೆ ಒಂದು SLC ಮಾಡಿದವ್ರಿಗೆ ಆಗ ಇದ್ದಷ್ಟು ನಾಲೆಜ್ ಈಗ ಡಿಗ್ರಿ ಮಾಡಿದವ್ರಿಗಿಲ್ಲ. 100%. ಆ ರೀತಿ. ನಾನೇನು ಮಾಡಿದೆ ಅಂದರೆ, ನನಗೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ತಂದೆ ಹೇಳಿದರು, ಬೇಡ ನೀನು PUC ಆದಮೇಲೆ ನನಗೆ ಆ್ಯಕ್ಚುಲಿ ಇಂಜಿನಿಯರಿಂಗ್ ಹೋಗೋ ಅವಕಾಶ ಇದ್ದಿತ್ತು, ಮಾರ್ಕ್ಸ್ ಒಳ್ಳೆದಿದ್ದು. ನಮ್ಮ ತಂದೆ ಹೇಳಿದ್ರು, ನನಗೆ ಅಷ್ಟೆಲ್ಲ ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ನೀನು ಮನೆಯಲ್ಲಿ ತೋಟ ಗದ್ದೆ ನೋಡ್ಕೊಂಡು ಇರ್ಬೋದು ಅಂದರು. ಆದರೆ ನಮ್ಮ ಕನರಾಡಿ ವಾದರಾಜ ಭಟ್ರು ಅಂತ ಒಬ್ಬರು ಬಸರು ಲೆಕ್ಚರ್ ನಿಮಗೆಲ್ಲ ಗೊತ್ತಿರ್ಬೋದು ಅವರು, ವಾದರಾಜ ಭಟ್ರು ಅಂತ. ಅವರು ನನ್ನನ್ನು ಕನ್ನಡ ಮೇಜರ್ BSc, ಆ್ಯಕ್ಚುಲಿ ನಾನು PUC ಸೈನ್ಸ್ ಸ್ಟೂಡೆಂಟ್. ಇದೇ ಬಂಡರ್ಕರ್ ಕಾಲೇಜ್ನಲ್ಲಿ ನಾರಾಯಣಾಚಾರ್ಯರು ನಾನು ಕರೆದಿದ್ರು, ನೀನು BSc ಮಾಡುವಂತ. ಆದರೆ ಅವರಲ್ಲಿ ನಂಗೆ ಸ್ವಲ್ಪ ಆರ್ಥಿಕ ಸಹಾಯ ಮಾಡಿದರು. ಎಲ್ಲಿ
ಬಸರು ಕಾಲೇಜಿನಲ್ಲಿ ವಾದರಾಜ್ ಭಟ್ರು. ಹಾಂ ಆಗ ನಾನೇನು ಮಾಡಿದೆ, ಅಲ್ಲಿ ಕನ್ನಡ ಮೇಜರ್, ಯಾಕಂದ್ರೆ ಆಗ ನಾನು ಹರಿಕತೆ ಮಾಡ್ತಿದ್ದೆ, ಯಕ್ಷಗಾನದ ವೇಷ ಜೋರು ಆಸಕ್ತಿ ಭಾಗವತಿಗೆ ಎಲ್ಲ. ಹಾಗಾಗಿ ಅಲ್ಲಿ ಸೇರಿಕೊಂಡೆ. ಆಮೇಲೆ ನಾನು ಜಾಬಿಗೆ ಸೇರಿಕೊಂಡು ಜಾಬಿಗೆ ಸೆಲೆಕ್ಷನ್ ಆಯಿತು. PUC ಅದು ಕೂಡ 18 ವರ್ಷಕ್ಕೆ ನಾನು ಜಾಬ್ ಸೇರಿದ್ದೇನೆ. 18 ವರ್ಷದೊಳಗೆ ಜಾಬ್ ಕೊಡೋದಿಲ್ಲ. ಸರಿ. ಫಸ್ಟ್ ಇಂಟರ್ವ್ಯೂ ಹೋದದ್ದು, ಫಸ್ಟ್ ಸೆಲೆಕ್ಷನ್ ಆಯಿತು. ಫಸ್ಟ್ ನನಗೆ ಮೈಸೂರಲ್ಲಿ ಟ್ರೈನಿಂಗ್ ಆಯಿತು PNTದು. ಆಮೇಲೆ ಬೆಂಗಳೂರು, ಆಮೇಲೆ ಬೀರೂರಲ್ಲಿ ಒಂದು ಸ್ವಲ್ಪ ಸಮಯ ಇದ್ದು ಮಂಗಳೂರಿಗೆ ಬಂದೆ. ಮಂಗಳೂರಿಗೆ ಬಂದ ಮೇಲೆ ನೈಟ್ ಡ್ಯೂಟಿ ಮಾಡಿ ಡೇ ಕಾಲೇಜಿಗೆ ಹೋದದ್ದು, ಹಾಂ ಡೇ ಆಗ ಹೇಳಿದಾಗೆ. ಆಮೇಲೆ ಅಲ್ಲ ಯೂನಿವರ್ಸಿಟಿಯಲ್ಲಿ MA ಮಾಡಿದೆ ಕನ್ನಡದಲ್ಲಿ. ಆಮೇಲೆ PhD ಕೂಡ ನಂಗೆ MA ಆದ ಕೂಡ PhD ಒಂದು ಅವಕಾಶ ಸಿಕ್ತು. PhD ಕೂಡ ರಿಜಿಸ್ಟ್ರೇಷನ್ ಮಾಡಿದೆ, PhD ವರ್ಕ್ ಮಾಡಿದೆ. ಕೊನೆ PhD ಮುಗಿಯುವ ಹಂತದಲ್ಲಿ ನಾನು RMS ಬಿಟ್ಟೆ. ಹಾಂ 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 ಬೇರೆ ಬೇರೆ ಕಾರಣಗಳಿಂದ RMS ಬಿಟ್ಟು ನಾನು ಮತ್ತೆ ಲೆಕ್ಚರ್ ಪೋಸ್ಟಿಗೆ ಸ್ವಲ್ಪ ಕಷ್ಟ ಆಯ್ತು ಮಧ್ಯೆ ಸಿಗೋದು. ಆಮೇಲೆ ರಾಜಕೀಯಕ್ಕೆಲ್ಲ ಸೇರಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದೆ. ಸರಿ ಸರಿ, ಓಕೆ. ಶ್ರೀಕಾಂತರಾವ್ ಸಿದ್ದಾಪ ಸರ್, ನೀವು ಕೃಷಿ ಸಂಬಂಧಿತ ಪುಸ್ತಕ ಅಂತ ಬರ್ತೀರಾ? ಕೃಷಿಗೆ ಪರ್ಟಿಕ್ಯುಲರ್ ಅಂತಲ್ಲ, ಬಟ್ ಒಂದು 20-25 ಪುಸ್ತಕ ಬರೆದಿರ್ಬೋದು ನಾನು. ಹಾಂ ಅದರಲ್ಲಿ ಶ್ರೀಮಾನ್ AG ಕೊಡಗೆಯವ್ರ ಬಗ್ಗೆ ಒಂದು ಪುಸ್ತಕವನ್ನು ಸಂಪಾದನೆ ಮಾಡಿದ್ದು ನಾನು ಮತ್ತು ಇನ್ನೊಬ್ಬ ದಯಾನಂದ ಶಂಕರ ಇಬ್ಬರು ಸೇರಿ ಸಂಪಾದನೆ ಮಾಡಿದ್ದು, ಕನಸುಗಾರ ಕೊಡಗಿ ಅಂತ. ಕನಸುಗಾರ ಕೊಡಗಿ. ಆಗ ಆ ಪುಸ್ತಕ ಬರೆಯುವಾಗ ಸಾಧಾರಣ AG ಕೊಡಗೆಯವರು ನಾವು ಪ್ರತಿ ವಾರ ಮೀಟ್ ಆಗ್ತಿದ್ದೆ. ಹಾಗಾಗಿ ಅವರ ಅನುಭವಗಳು ಕೃಷಿಯಲ್ಲಿ ಬಹಳ ವಿಶೇಷವಾದದ್ದು, ಅವರ ಅನುಭವ. ಆಗ ನಾನು ಕೆಲವು ಅನುಭವ ತಿಳ್ಕೊಳ್ತಿದ್ದೆ, ಪಡ್ಕೊಳ್ತಿದ್ದೆ ಅಮ್ಮಸ್ಬೆಲ್ಲ ಕೂತ್ಕೊಂಡು. ಮತ್ತು ಅದನ್ನು ಕೂಡ ಪುಸ್ತಕದಲ್ಲಿ ನಾನು ದಾಖಲೆ ಮಾಡಿದ್ದೆ. ಇದು ಕೃಷಿ ಅನ್ನೋ ಅಧಿಕೃತ. ಇನ್ನು ನಮ್ಮ ಸಿದ್ದಾಪುರದ ಒಂದು ಪುಸ್ತಕ ಬರೆದಿದ್ದೇನೆ. ಆ ಪುಸ್ತಕದಲ್ಲಿ ಈ ಕೆಲವು ಕೃಷಿ ಹಾಡುಗಳು, ಹಣಬಿನ ಹಾಡು, ನಂಗೆ ಈಗ ಅದಲ್ಲಿ ಎಂತ ಅಂತ ನಂಗೆ ಹೇಳಿ ಬರುವುದಿಲ್ಲ. ಬಟ್ ಹಣಬು ಹಾಡುವವ್ರನ್ನ ಮತ್ತು ಮೊದಲು ಎತ್ತಿನ ಗಾಡಿ ಹಿಂದಿನ ಕಾಲದಲ್ಲಿ, ಈಗ ಆಗೆಲ್ಲ ನಿಮ್ಗೆ ಈಗಿನ ಹಾಗೆ ಸೌಕರ್ಯ ಇಲ್ಲ. ಎತ್ತಿನ ಗಾಡಿ ಹೋಗುವ ಪದ್ಯ ಹೇಳ್ತಿದ್ದ. ಸರಿ. ನೆಟ್ಟಿ ಮಾಡೋ ಹಾಡೋದು ಉಂಟು, ಅದೆಲ್ಲ ಹಿಂದಿದ್ದಿತ್ತು. ಈಗ ಅದು ಈಗ ಯಾರಿಗೂ ಗೊತ್ತಿಲ್ಲ. ಸರಿ. ಅದರಲ್ಲಿ ಕೆಲವೊಂದು ನಾನು ಸಿಕ್ಕಿದ್ದು ನಾನು ದಾಖಲೆ ಮಾಡಿದ್ದೇನೆ. ಒನಕೆ ಹಾಡಿರ್ಬೋದು, ಭತ್ತ ಕುಟ್ಟು ಹಾಡಿರ್ಬೋದು ಇತ್ಯಾದಿ. ಆ ಲೆಕ್ಕದಲ್ಲಿ ಸ್ವಲ್ಪ ಕೃಷಿ ಕೆಲಸ ಮಾಡಿದ್ದೇನೆ. AG ಕೊಡಗೆಯವರ ಬಗ್ಗೆ ಪುಸ್ತಕ ಬರ್ತೀರಿ ಅಂತ ಹೇಳಿದ್ರೆ, ಅವರಲ್ಲಿ AG ಕೊಡಗೆಯವರಲ್ಲಿ ಯಾವ ಅನುಭವ ನಿಮಗೆ ಮೆಚ್ಚುಗೆ ಆಗಿದೆ? AG ಕೊಡಗೆಯವ್ರದ್ದು ಒಂದು ನೇರ ನಡೆ ಮತ್ತು ನುಡಿ, ಒಂದು ಅವ್ರ ಗುಣ, ಅದನ್ನು ಬಹುಶಃ ಕರ್ನಾಟಕದ ಹೆಚ್ಚಿನವರು ಒಪ್ಕೊಳ್ತಾರೆ. ಮತ್ತೆ ಬಹಳ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಅವರು. ಇವನ್ ದೊಡ್ಡ ದೊಡ್ಡ ರಾಜಕಾರಣಿಗಳು, ಕೂಡಿಗ ಶ್ರೀನಿವಾಸ ಪೂಜಾರಿ ಇರ್ಬೋದು, ಶೋಭಾ ಕರಂದಾಜೆ ಇರ್ಬೋದು, ಅಥವಾ ಪ್ರತಾಪ್ ಶೆಟ್ಟಿ ಇರ್ಬೋದು, ಅಥವಾ ಶ್ರೀನಿವಾಸ್ ಶೆಟ್ಟಿ ಅವರು ಎಲ್ಲರಿಗೂ ಟೋಟಲಿ ಕರ್ನಾಟಕದಲ್ಲಿ ಅವ್ರ ಬಗ್ಗೆ ಬಹಳ ಗೌರವ ಉಂಟು. ಮತ್ತು ಅವರು ತುಂಬಾ ಮಾರ್ಗದರ್ಶನ ಮಾಡಿದ್ರು. VS ಆಚಾರ್ಯ ಅವರಿಗೂ ಬಹಳ ಆತ್ಮೀಯತೆ. ಅವ್ರನ್ನ ಜನ ಗುರುತಿಸುವುದು ರಾಜಕೀಯವಾಗಿ ಆದರೂ ಕೂಡ, ಆದ್ರೆ ಕೃಷಿಕರು. ಮತ್ತೆ ಅವರು ಒಂದು ನನ್ನ ಹತ್ರ ಹೇಳ್ತಿದ್ರು, ಕೃಷಿಕ ಅಂದ ಕೂಡಲೇ ಈಗ ನನಗೊಂದು 100-200 ಎಕರೆ ಜಾಗ ಇದ್ ಕೂಡ ಕೃಷಿಕ ಅಲ್ಲ. ಕರೆಕ್ಟ್. ಕೃಷಿಕ ಅಂದ್ರೆ ಹೋಗಿ ಕೆಲಸ ಮಾಡಬೇಕು ಅಂತ. ಯಾರು ಜಾಗ ಇದ್ದು ತಾನು ಸ್ವಂತ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾನೋ ಅವ ನಿಜವಾದ ಕೃಷಿಕ ಅಂತ. ರೈಟ್, 100%. ಅವರು ಏನ್ ಮಾಡ್ತಿದ್ರು ಅಂದ್ರೆ, ಕೃಷಿಯನ್ನು ಅವ್ರಿಗೊಂದು ಪ್ರಯೋಗಾಲಯ ಮಾಡ್ಕೊಂಡ್ಬಿಟ್ರು. ಅವರು ಒಂದು ಪ್ರಯೋಗದ ಕ್ಷೇತ್ರ ಅಂತ. ಅಂದ್ರೆ ಯಾವ್ಯಾವ ರೀತಿ ಮಾಡ್ರೆ ಯಾವ್ಯಾವ ರೀತಿ ಆಗ್ತದೆ ಅಂತ. ಈಗ ಹೈನುಗಾರಿಕೆದು ಅವರು ತುಂಬಾ ಉಂಟು. ಆಮೇಲೆ ಮಿಶ್ರ ಬೆಳೆ ಪದ್ಧತಿ ಆ ಕಾಲದಲ್ಲಿ ಪ್ರತಿಪಾದಿಸಿದ್ರು. ಮತ್ತೆ ನದಿಗಳ ಜೋಡಣೆ ಬಗ್ಗೆ ಅವ್ರ ಕಾಲದಲ್ಲೇ ತುಂಬಾ ಇದು ಮಾಡಿದ್ರು ಅವರು, ಕೃಷಿಗೆ ಸಹಾಯಕವಾಗಿ. ಈ ವಾರಾಹಿ ಪ್ರಾಜೆಕ್ಟ್ ನಿಜವಾಗಿ ದೇವರಾಜ ಅರಸ್ ಮುಖ್ಯಮಂತ್ರಿ ಆಗಿದ್ದಾಗ ಅವರು ಅದ್ರ ಬಹಳ ಪ್ರಯತ್ನ ಮಾಡಿದ್ದಾರೆ. ಈಗ ಏನು ವಾರಾಹಿ ಪ್ರಾಜೆಕ್ಟ್ ಉಂಟು ಅದು, ಅವರು ಸ್ವತಃ ಕಬ್ಬನ್ನು ಬೆಳೀತಿದ್ರು. ಅವ್ರು ಹೇಳಿದಾಗೆ ಅವ್ರು ಸ್ವತಃ ಕುಂದಾಪುರ ಸಂತೆಗೆ ಬಂದು ಕಬ್ಬನ್ನು ಮಾರ್ತಿದ್ರಂತೆ ಸ್ವತಃ. ಆಮೇಲೆ ಆ ಕಾಲದಲ್ಲಿ ಕೊಡಗೇರ ಕಬ್ಬ ಅಂದ್ರೆ ಬೆಲ್ಲ ಅಂದ್ರೆ ಬಹಳ ಪ್ರಸಿದ್ಧ. ಬೆಲ್ಲನ ಮಾಡ್ತಿದ್ರು. ಹೌದು, ಬೆಲ್ಲ ಅವರೇ ಬಂದು ಮಾರ್ತಿದ್ರಂತೆ. ಅಂದ್ರೆ ಅವ್ರು ಹೇಳ್ತಾರೆ, ಕೃಷಿ ಅಂದಮೇಲೆ ತೊಡಗಿಸ್ಕೊಳ್ಬೇಕು, ಮತ್ತೆ ಅದನ್ನ ಅನುಭವ ಮಾಡಬೇಕು. ಯಾವ ರೀತಿ ಮಾಡ್ರೆ ಏನಾಗ್ತದೆ. ಈಗ ಅಡಿಕೆ ಕೊಳೆಲಿಕ್ಕೆ ಏನ್ ಕಾರಣ, ಕೊಳೆ ಬರ್ಲಿಕ್ಕೆ ಏನ್ ಕಾರಣ, ಅದನ್ನು ನಾವು ಪ್ರಯೋಗ ಮಾಡಿ ತಿಳ್ಕೊಂಡು ಅದಕ್ಕೆ ಫಲಿತಾಂಶ ಹುಡುಕ್ಬೇಕು ಅಂತ. ಕರೆಕ್ಟ್. ಅವ್ರು ಅದನ್ನೊಂದು ಹೇಳ್ತಿದ್ರು. ಮತ್ತೆ ಎಲ್ಲಾ ಬೆಳೆಗಳನ್ನು ಅವ್ರು ಹೇಳುದು, ಈಗ ಎಂತ ಮಾಡ್ತಾರೆ ಅಂದ್ರೆ, ಈಗ ಅಡಿಕೆಗೆ ರೇಟ್ ಬಂದ ಕೂಡಲೇ ನಮ್ಮಲ್ಲಿ ಗದ್ದೆ ಎಲ್ಲ ತೆಗೆದು ಅಡಿಕೆ ರೋಟ ಮಾಡಿರು. ರಬ್ಬರಿಗೆ ಬೆಲೆ ಬಂತಂತ ಅದ್ ಕೂಡ ಎಲ್ಲ ಕಡೆ ರಬ್ಬರೇ ಆಯ್ತು. ಹೀಗೆ ಆಗಬಾರ್ದು ಅಂತ ಅವ್ರು ಹೇಳಿದ. ಹಾಗಂದ್ರೆ ಈ ತೋಟದಲ್ಲಿ ನಾವು ಬರೀ ಅಡಿಕೆನ ಮಾತ್ರ ನಂಬ್ಕೊಂಡಿರ್ಬಾರ್ದು, ಪರ್ಯಾಯ ಬೆಳೆ ನೋಡ್ಬೇಕು. ಈಗ ಕಾಳು ಮೆಣಸು, ಮತ್ತೊಂದು ಮಿಶ್ರ ಬೆಳೆ. ಮತ್ತೆ ಯಾವ ಕೃಷಿಯಲ್ಲಿ ನಾವು ಏನು ವೇಸ್ಟ್ ಅನ್ನು ಮಾಡ್ತೇವೋ ಆ ವೇಸ್ಟ್ ಪ್ರಾಡಕ್ಟ್ಗಳಿಂದ ನಾವು ಯಾವ ರೀತಿ ಆದಾಯ ಗಳಿಸಬಹುದು, ಈ ಬಗ್ಗೆ ಚಿಂತನೆ ಮಾಡಬೇಕು ಅಂತ. ಈಗ ಹೈನುಗಾರಿಕೆಯಲ್ಲೂ ಕೂಡ ಹಾಗೆ. ಕರೆಕ್ಟ್. ಅದ್ರೆಲ್ಲವನ್ನು ಹಾಗೆ ಮಾಡಿದಾಗ ಕೃಷಿಕ ಇಂಪ್ರೂವ್ ಆಗ್ತಾನೆ ಅಂತ ಕರೆಕ್ಟ್ ಅವರೊಂದು ಅಭಿಪ್ರಾಯ ಕೊಡ್ತಿದ್ರು ಅವಾಗ.
ಒಂದೇ ಐಟಮ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿ ಪೂರಕ ಹೌದು, ಐಟಮ್ ಎಲ್ಲ ಮಿಶ್ರ ಬೆಳೆ ಬೇಕು ಅಂತ. ಸರ್ ನಿಮಗೆ ಕೃಷಿ ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಆಸಕ್ತಿ ಹೇಗೆ? ಬೇರೆ ಕ್ಷೇತ್ರದಲ್ಲಿ ಅಂದರೆ ನಮಗೆ ಈ ಯಕ್ಷಗಾನ ಹಿಂದಿನಿಂದಲೂ ಭಯಂಕರ. ಹಿಂದೆ ಯಕ್ಷಗಾನಕ್ಕೆ ಹೋಗ್ಲಿಕ್ಕೆ ಈಗಿನ ವೆಹಿಕಲ್ ಇಲ್ಲ. ಸಾಯಂಕಾಲ 6 ಗಂಟೆಗೆ ಹೋಗ್ತಿದ್ವಿ ನಾವು ಯಕ್ಷ ನಡ್ಕೊಂಡು. ಅಂದರೆ ಆಟ ಶುರು 9 ಗಂಟೆಗೆ. ಆದರೆ ನಾವು ಯಾಕಂದ್ರೆ ನಾವು ಸುಮಾರು ದೂರ ಆಟ, ವೆಹಿಕಲ್ ಇಲ್ಲ, ನಡ್ಕೊಂಡೇ ಹೋಗುದು. ಮತ್ತು ಹೋಗೋತಿಗೊಂದು ರೆಡಿಯಾಗಿ ನಮ್ಮ ಹತ್ರ ಒಲ್ಲಿ ಎಲ್ಲ ಇರುತ್ತೆ. ಯಾಕಂದ್ರೆ ಆಟ ಕಣ್ಣು ಮಧ್ಯೆ ನಿದ್ರೆ ಇರುತ್ತೆ, ಅಲ್ಲೇ ಮಲ್ಕೊಂಬುದು ನೆಲದ ಮೇಲೆ. ನಮಗೆಲ್ಲ ಆಗ ಕುರ್ಚಿ ಗಿರ್ಚಿ ಕೂಕೊಂಬ ಯೋಗ್ಯತೆ ಇಲ್ಲ. ಅದನ್ನು ಕಾಮದ ಮರುದಿವಸ ಮನೆ ಬಂದ್ಕೊಂಡು ನಮಗೆ ದನ ಮೇಯಿಸ್ತಿತ್ತು ಅವಾಗೆಲ್ಲ. ಸಣ್ಣ ಮಕ್ಕಳ ಕೃಷಿಯಲ್ಲಿ ದನ ಮೇಯಿಸೋದು, ದನ ಮೇಯಿಸೋತಿ ನಮ್ದು ದನ ಮೇಯಿಸೋದು ನಮ್ಮ ಆಟ. ಹೆಣ್ಕೆ ಕೋಣಿಕೆ ಪಿಣಿಕೆ ಅಂಥದ್ದು ಇಲ್ಲ, ಒಟ್ಟು ಕುಣಿದು ಹಾರೋದು. ಆಮೇಲೆ ನನಗೆ ಯಕ್ಷಗಾನ ಭಯಂಕರ ಹುಚ್ಚಿಡಿಸಿದ್ದು ಅದು ಕಾಳಿಂಗ್ ನೋಡ್ರಿ ಭಾಗವತರು. ಅವ್ರ ಪದ ಅಂದ್ರೆ ಭಯಂಕರವಾಗ ಅವ್ರನ್ನ ಎಲ್ಲಿ ಆಟ ಆಡೋ ಬೀಳ್ತಾರೆ. ನಾವೆಲ್ಲ ಒಂದು SSLC PUC ಹೋಗುವಾಗ ಸಾಧಾರಣ ಕುಂದಾಪುರದವ್ರು ಎಲ್ಲಿ ನಾಗಶ್ರೀ ಆದ್ರೂ ಹೋಗ್ತಿತ್ತು. ಮತ್ತು ಒಂದು ಕಾಲದಲ್ಲಿ ನನಗೆ ಅದು ಎಷ್ಟು ಪ್ರಭಾವ ಆಯ್ತು ಅಂದ್ರೆ, ನನ್ನ PUC ಆದ ಕೂಡಲೇ ನಾನು ಮೇಳಕ್ಕೆ ಹೋಗ್ಬೇಕಂತ ಹೊರಟೆ. ಮೇಳಕ್ಕೆ ಹೋಗ್ಬೇಕು. ಅದು ನಮ್ಮ ಬೇಲೂರು ಬೋರ್ಶೆಟ್ರ್ ಅಂತ ಹೇಳಿ ನಮಗೆ ಶಂಕರನಾರಾಯಣ ಡಿಗ್ರಿ ಜೂನಿಯರ್ ಕಾಲೇಜಲ್ಲಿ ಒಬ್ಬರು ಲೆಕ್ಚರ್ ಇದ್ದರು, ಬೋರ್ಶೆಟ್ರ್ ಅಂತ. ಅವ್ರು ನಮಗೆ ಶಂಕರನಾರಾಯಣ ಕಾಲೇಜಲ್ಲೆಲ್ಲ ಯಕ್ಷಗಾನ ಆಗೋದಾದ್ರೆ ಅವರೇ ನಮಗೆ ನಾವೆಲ್ಲ ವೇಷ ಮಾಡ್ತಿತ್ತು. ಅವ್ರಿಗೆ ಇದು ಗೊತ್ತಾಯ್ತು. ಯಾಕಂದ್ರೆ ನಂಗೆ ಆಗ ಆ ಕಾಲದಲ್ಲಿ 82%, ಅಂದ್ರೆ ಈಗ 90-95 ಕೊಡ್ತಾರೆ. ಆಗ 85 ಬಂದ್ರೆ ದೊಡ್ಡದು. ಸರ್ ನೀವು ಒಳ್ಳೆ ಮಾತು ಹೇಳ್ರಿ. ಆವಾಗ ತೆಗಿಯೋದು ಮಾರ್ಕ, ಈಗ ಕೊಡೋದು. ಆಗ ನಾವು 82% ಅಂದ್ರೆ ದೊಡ್ಡದು. ಯಾಕ ನಾನು SSLC 79%, ಕರ್ನಾಟಕದಲ್ಲೇ 100ನೇ ಸ್ಥಾನ ನನಗಿದ್ದಿತ್ತು. ಕರೆಕ್ಟ್, ಓಕೆ. ಈಗ ಏನಂದ್ರೆ ನಾನು ನೋಡೋ 90-95ವರೆಗೂ ಹೋಗ್ತದೆ, 100ವರೆಗೂ ಹೋದ್ರೂ ಹೋದಿತ್ತು. ಕರೆಕ್ಟ್. ಆವಾಗ ಹಾಗಲ್ಲ, ಆ ರೀತಿ. ಆಗ ಅವ್ರು ಏನ್ ಮಾಡಿದ್ರು, ಕಾಳಿಂಗ್ ನೋಡ್ರಿ ಹೇಳಿದ್ರು, ಈ ಮಾಣಿ ಒಂದು ಹುಚ್ಚಿಡ್ದಿತ್ತು ಮಾರ್ರೆ, ಪದ ಹೇಳ್ಕೊಂಡು ಮೇಳಕ್ಕೆ ಹೋತೆ ಅಂತ. ಒಳ್ಳೆ ಮಾರ್ಕೊಂಡು ಒಂಚೂರು ನೀವು ಹೇಳಿ ಅಂತ. ಆಗ ಕಾಳಿಂಗ್ ನೋಡ್ರಿ ಶಂಕರನಾಳದಲ್ಲಿ ಒಂದು ಆಟ ಆಗುವಾಗ ನನ್ನನ್ನು ಕರೆಸಿ ನಂಗೆ ಸುಮಾರು ಬುದ್ಧಿ ಹೇಳಿದ್ದಾರೆ, ಮತ್ತು ಜೋರು ಕೂಡ ಮಾಡಿದ್ದಾರೆ. ಮಕ್ಕಳಾಟಿಕೆ ಮಾಡಬೇಡಿ, ನೀವು ಒಳ್ಳೆ ಮಾರ್ಕೊಂಡು ಓದು ನೀನು ಅಂತ. ಆಮೇಲೆ ನಾನು PhD ಮಾಡುವಾಗ ಅವ್ರು ಸಿಕ್ಕಿದ್ರು. ಆಗ ಅವ್ರು ಜೀವಂತ ಇದ್ದಿದ್ರು. ಅವ್ರ ಮನೆಗೆ ಹೋಗಿದ್ದೆ. ಅವರೊಂದು ಶಿವರಾಮ್ ಕಾರಂತ ಬರೆದ ಯಕ್ಷಗಾನ ಬಯಲಾಟ ಪುಸ್ತಕ ಕೊಟ್ಟಿದ್ರು. ಮತ್ತು ಅದ್ರ ಬಗ್ಗೆ ಏನು ಮಾಹಿತಿ ಬೇಕಾದ್ರೂ ಬಾ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನೊಂದ್ಸರಿ ಮಂಗಳೂರು ಆಕಾಶವಾಣಿ ಇಂಟರ್ವ್ಯೂ ಕೂಡ ಮಾಡಿದ್ದೆ ನಾನು. ಹೌದಾ? ಹಾಗಾಗಿ ಬಹಳ ನನಗವರಿಗೂ ಆತ್ಮೀಯತೆ. ಅದನ್ನು ಹೇಳಲಿಕ್ಕೆ ಹೋದ್ರೆ ಅದೇ ಒಂದು ಸಂದರ್ಶನ ಭಾಗ ಆಗ್ತದೆ. ಅಷ್ಟೊಂದು ವಿಷಯ ಇದೆ. ನಾವ್ರದ್ದು ನನ್ನ ಆತ್ಮೀಯತೆ ಬಗ್ಗೆ ಅಷ್ಟು ಉಂಟದು, 1 ಗಂಟೆ ಮಾತಾಡ್ಬೋದು. ಅದು ಜಸ್ಟ್ ನನ್ಗೆ ಅದೊಂದು ಪ್ರೇರಣೆ ಆಗಿ ಅದ್ರ ಮೇಲೆ ನಾನು ಯಕ್ಷಗಾನ ಭಾಗವತಿಗೆ ನರ್ತನ ಎಲ್ಲ ಕಲಿತಾ ಹೋದೆ. ಹಾಗಾಗಿ ಯಕ್ಷಗಾನದ ಬಗ್ಗೆ ಅವತ್ತಿಂದ ಹಿಡಿದು ಇವತ್ತಿಗೂ, ಮತ್ತು ಅದನ್ನೇ ಮತ್ತೆ PhD ವಿಷಯ ಕೂಡ ನಾನು ಆಯ್ಕೆ ಮಾಡಿಕೊಂಡೆ. ಅದನ್ನೇ PhD ಮಾಡಲಿಕ್ಕೂ ಕೂಡ. ಮತ್ತು ಭಾಗವತಿಗೆ ಕಲಿತೆ. ತೆಂಕತಿಟ್ಟು ಕಲ್ತಿದ್ದೆ, ಬಡಕ್ತಿಟ್ಟು ಕಲ್ತಿದ್ದೆ. ಬಡಕ್ತಿಟ್ಟು ರಾಮಕೃಷ್ಣ ನೀಲ್ ಅವರ ತೆಂಕಿ ಹೊರನಾಡು ಭಯಪಡಿತಾರೆ. ಕೆಲವು ಸಮಯ ಹವ್ಯಾಸಿಯಾಗಿ ಹೋದೆ. ಮತ್ತು ಈಗ ನಿವೃತ್ತಿ ಆದಮೇಲೆ ಮನೆಯಲ್ಲೇ ಕೂತ್ಕೊಂಡೆ ಭಾಗವತಿಗೆ ಮಾಡೋದಷ್ಟೇ. ಮನೆಯಲ್ಲೇ ಕೂತ್ಕೊಂಡು ಭಾಗವತ ನನ್ನಷ್ಟಕ್ಕೆ ನಾನೇ. ಸರಿ, ಓಕೆ. ಮತ್ತೆ ಈಗ ಮೊದಲಿನಾಗ ಆಗೋದಿಲ್ಲ, ಯಾಕಂದ್ರೆ ನಮ್ಗೆ ಏಜ್ ಆಯ್ತು. ಈಗ 60 ದಾಟ್ತು, ಸ್ವರ ಕೂಡ ಕೈ ಕೊಡ್ತದೆ. ಈಗಿನ ಹುಡುಗರ ಮಕ್ಳು ಎದುರುಗಡೆ ನಮಗೆ ಹಾಡಲಿಕ್ಕೆ ಆಗೋದು ಇಲ್ಲ. ಆದರೆ ಯಕ್ಷಗಾನವನ್ನು ಕರೆಕ್ಟ್ ವಿಮರ್ಶೆ ನಾವ್ರಿಗೆ ಗೊತ್ತಿದ್ದಿತ್ತು. ರಾಗಜ್ಞಾನ ನಂಗೆ ಗೊತ್ತುಂಟಂತ. ಅವ್ರು ಎಲ್ಲೇ ರಾತ್ರಿ ಆಟ ಆದರೆ ಬೆಳಿಗ್ಗೆ ಸಿಕ್ಕಿದ ಕೂಡಲೇ ಕೇಳ್ತಿದ್ರು ರಾಗದ ಬಗ್ಗೆ ಎಲ್ಲ. ನಂಗೆ ಸ್ವಲ್ಪ ಸಂಗೀತ ಬಗ್ಗೆ ಒಲವು. ಸಂಗೀತ ನಾನು ಕಲ್ತಿದ್ದೆ, ಶಾಸ್ತ್ರೀಯ ಸಂಗೀತ 5-6 ವರ್ಷ ಅಭ್ಯಾಸ ಮಾಡಿದ್ದೆ ಉಡುಪಿಯಲ್ಲಿ. ಹಾಗಾಗಿ ಇವತ್ತಿಗೂ ನಾನು ಯಕ್ಷಗಾನ ರಾಗವನ್ನು ಹೀಗೆ ಅಂತ ಹೇಳಬಲ್ಲೆ, ಸಂಗೀತ ಹೀಗಂತ ಹೇಳಬಲ್ಲೆ ಅಷ್ಟೇ. ಡಾಕ್ಟರ್ ಶ್ರೀಕಾಂತ್ ರಾವ್ ಸಿದ್ದಾಪುರ, ನಿವೃತ್ತ ಪ್ರಾಧ್ಯಾಪಕರು. ಸರ್, ಹೌದು. ಕೃಷಿಗೆ ಪೂರಕವಾಗಿ ಇತರ ಚಟುವಟಿಕೆಗಳು ಯಾವುದು ಸರ್? ನೋಡಿ, ನಮ್ಮಲ್ಲಿ ಈ ದೀಪಾವಳಿ ಇದೆಲ್ಲ ಉಂಟಲ್ಲ, ಈ ಆಚರಣೆ ಹುಟ್ಟಿದೆ ಕೃಷಿ ಹಿನ್ನೆಲೆಯಲ್ಲಿ. ಕೃಷಿಯಲ್ಲಿ ಇದ್ರದ್ದು ಪ್ರಲಯ ಇಲ್ಲ ಈ ಆಚರಣೆಗೆ. ಇವನು ಗದ್ದೆ ದೀಪ ಇಡುದು ಉಂಟ, ಈಗ ಗದ್ದೆ ಇಲ್ಲ, ಈಗ ದೀಪ ಇಡುದು ಅಲ್ಲಿಗೆ ಯಾರು ತಲೆ ಮೇಲೆ ಅಲ್ಲಿಗೆ ಆಗ್ತದ? ಕರೆಕ್ಟ್. ಮೊದಲು ನೋಡಿ, ಗದ್ದೆ ದೀಪ ಇಡೋ ಮೊದಲೆಲ್ಲ ಕೃಷಿ ಕುಟುಂಬ, ಅವಿಭಕ್ತ ಕುಟುಂಬ. ಸಾಧಾರಣ ಒಂದು ಮನೆಯಲ್ಲಿ 10-12 ಜನ ನಾನು ನೋಡಿದ ನೆನಪು. ಆ ಸಂಜೆ ಗದ್ದೆ ದೀಪ ಇಡುವಾಗ ಆ ದೀಪ ಎಲ್ಲ ಒಲಿ ಕಲಿದು, ಆ ದೀಪ ಬಲಿ ಕೊಟ್ಟರು, ಬಲಿಂದಿರೋ ತಾಮ್ರ ತಾವೇ ಬಂದು ಹೊಲಿಯೇ ಬಾ ಅಂತ ಹೇಳಿ 3 ಸಾರಿ ಹೇಳಿ ಕಡೆ ಕೂಗುದು ಪಟಾಕಿ ಹೊಡ್ಸೋದು. ಅದೊಂದು ಮಜವೇ ಬೇರೆ. ಆಮೇಲೆ ಆಗ ಏನಾಗಿದೆ ಅಂದ್ರೆ, ಈ ಕೃಷಿ ಕೆಲಸದ ನಡುವೆ ಕೆಲವು ಹಾಡು ಹಾಡ್ತಿದ್ರು. ಈಗ ಉದಾಹರಣೆಗೆ ಈಗಿನ ಹಾಗೆ ನಿಮ್ಮ ಮಿಲ್ಲು ಗಿಲ್ಲೆಲ್ಲ ಇಲ್ಲ ಅವಾಗ. ಸರಿ. ಪ್ರತಿ ಮನೆಯಲ್ಲಿಯೂ ಒನಕೆ ಇದ್ದಿತ್ತು, ಅದೊಂದು ಒರ್ಲ್ ಅಂತೇಳಿ ಭತ್ತ ಕುಟ್ಟುಕಿದ್ದಿತ್ತು. ನಾನು ನೋಡಿದ್ದೆ, ಒಂದು 2-3 ಜನ ಭತ್ತ ಕುಟ್ತಿದ್ರು. ಆ ಭತ್ತ ಕುಟ್ಟುವಾಗ ಹಾಡುಗಳನ್ನ ಹಾಡ್ತಿದ್ರು, ತ್ರಿಪದಿ. ಅದು ನಮ್ಮ ಕುಂದಾಪುರ ಕನ್ನಡದಲ್ಲಂತೂ ವಿಶೇಷವಾಗಿ ಉಂಟು ಆ ತ್ರಿಪದಿಗಳು.
ಅದನ್ನ ಹಾಡ್ತಿದ್ರು. ಆಮೇಲೆ ನೆಟ್ಟಿ ಹಾಡು, ಮತ್ತೆ ಕೆಲವು ಅನುಭವ ಅದನ್ನ ಈಗ ಏನಂದ್ರೆ ಇತ್ತೀಚೆಗೆ ಸ್ವಲ್ಪ ಎಜುಕೇಟೆಡ್ ಆದವರು ಅದನ್ನು ಸಂಗ್ರಹಿಸುವ ಪ್ರವೃತ್ತಿ ಮಾಡಿದ್ದಾರೆ. ಹಾಗಾಗಿ ಪುಸ್ತಕ ರೂಪ ಸಿಗ್ತದೆ. ಇಲ್ಲಿರೋ ಅವರ ಕಂಠದಲ್ಲೇ ಇರುವಂತದ್ದಲ್ಲ. ಅದನ್ನ ಈಗಿನ ಸಂಶೋಧಕರು, ಈ ಉದಾಹರಣೆಗೆ ಇಲ್ಲಿಂದ ಒಂದು ಫಾರಿನಿಂದ ಒಂದು ತಂಡ ಬಂದಿತ್ತು ನಮ್ಮ ಇಲ್ಲಿಯ ಜಾನಪದದ ಅಧ್ಯಯನದ ಬಗ್ಗೆ. ನಾನು ಆಗ ಅವ್ರು ಧರ್ಮಸ್ಥಳ ಕಡೆ ಎಲ್ಲ ಅಧ್ಯಯನಕ್ಕೆ ಹೋಗಿ ನಾನು ಅವರೊಟ್ಟಿಗೆ ಹೋಗಿದ್ದೆ. ನನಗೆ ಆಸಕ್ತಿ 12 ಜನ ಹೋಗಿತ್ತು. ದಿವಸ ಬೆಳಿಗ್ಗೆ ಎದ್ದು ಹೋಗೋದು, ಅಲ್ಲೆಲ್ಲ ಹಳ್ಳಿಯವರ ಆಚರಣೆಯನ್ನು ರೆಕಾರ್ಡ್ ಮಾಡೋದು, ಅವ್ರಿಗೆ ಹೆಲ್ಪ್ ಮಾಡೋದು, ಮತ್ತೆ ರಾತ್ರಿ ಧರ್ಮಸ್ಥಳ ಬಂದು ಹಾಲ್ಟ್ ಮಾಡೋದು. ವೀರೇಂದ್ರ ನಮಗೆಲ್ಲ ಅವಾಗ ಅದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರು. ಇವತ್ತು ನಮ್ಮ ಹಳ್ಳಿಯಲ್ಲೂ ಉಂಟು. ತುಂಬ ಜನರೇ ಮರ್ತು ಹೋಗಿದೆ ಈಗ, ಯಾಕಂದ್ರೆ ಈಗಿನ ಯುವಕರಿಗೆ ಮರ್ತು ಹೋಗಿದೆ. ಆದರೆ ಆ ಹಿಂದಿಂದೆಲ್ಲ ಹಾಡುವವರು ಮದುವೆ ಹಾಡು, ಕೃಷಿ ಹಾಡು ಅವರೊಟ್ಟಿಗೆ ಹೋಯ್ತದು. ಎಲ್ಲೋ ರೆಕಾರ್ಡ್ ಇದ್ರೆ ನಮಗೆ ಅಪರೂಪ ಅಷ್ಟೇ. ಕರೆಕ್ಟ್ ಸರ್. ಸರ ಸರ್ ಒಂದು ಭತ್ತ ಕೊಟ್ಟು ಹಾಡು ಬರಲಿಲ್ಲ. ಈಗ ನೀವು ಕೇಳಿದ್ರಲ್ಲ ಕೃಷಿಗೆ ಪೂರಕವಾಗಿ ಸಾಂಸ್ಕೃತಿಕ ಅಂತ, ಕೆಲವು ಹಾಡೆಲ್ಲ ನಾನು ತಿಳ್ಕೊಂಡಿದ್ದೆ. ನಾನು ಎಲ್ಲ ಹಾಡ್ಲಿಕ್ಕೆ ಸುಮಾರು ಹೊತ್ತು ಬೇಕಾಗತ್ತೆ. ಸರಿ, ಅದು ನಮ್ಮ ಕುಂದಾಪುರದಲ್ಲಿ ಹಾಡುವಾಗ ಅವ್ರದ್ದೇ ಒಂದು ಆಟ ಇದ್ದಿತ್ತು. ಈಗ ಉದಾಹರಣೆಗೆ ಹೀಗೊಂದು ಹಾಡುಂಟು. ಬಿಡ್ತಿ ಎಂದ ಬಿಂಕದ ಮಾತೇನು, ಬಿಟ್ಟರೆ ಈ ರಾಣಿ ಹೆದರ್ವಾಳ, ಬಿಟ್ಟರೆ ಈ ರಾಣಿ ಹೆದರ್ವಾಳ, ಸಂಪ್ಗಿ ಹೋಗ ಕೊಂಬಾರ್ ಇಲ್ಲದೆ ಉಳುವುದ. ನೋಡಿ, ಇದು ಹೊಳ್ಳಿಯರದು. ಇದು ಸಹಜ ಅರ್ಥ ಅಂತ ಗೊತ್ತುಂಟಾ? ಗಂಡ ಹೆದರ್ಸ್ತಾನೆ, ಬಿಡ್ತೇನೆ ಅಂತ. ಅವಳೇನು ಹೇಳ್ತಾರೆ, ಬಿಡ್ತೆ ಅಂದ್ಕೂ ಬಿಂಕದ ಮಾತೇನು, ಎಂಥದ್ದು ಹೆದರ್ಸೋದು ನೀನು ಗಂಡನಿಗೆ, ನಿನ್ನ ಅಹಂಕಾರ ಎಂಥದ್ದು, ಬಿಟ್ಟರೆ ನಾನು ಹೆದರ್ಕಂತನ. ಸಂಪಿಗೆ ಹೂವು ಯಾರು ತಗೊಂಡು ಹೋದ್ರು, ಹಾಗೆ ನನ್ನನ್ನು ಬೇರೆ ಯಾರು ಮದುವೆ ಆತ ನೀನು ಹೆದರ್ಕೊಂಡು. ಒಂದು ನಮ್ಮ ಹೊಳ್ಳಿ ಹೆಂಗಸದ್ದು ಒಂದು ಆ ಪ್ರಾಕ್ಟಿಕಲ್ ಆಗಿ ಇತ್ತು ಗೊತ್ತಿಲ್ಲ, ಅದೊಂದು ಕಲ್ಪನೆ ಇದ್ದಿತ್ತು ಅಂತ. ಹಾಗೆ ಇನ್ನೊಂದು ಉಂಟು ನೋಡಿ, ಇನ್ನೊಂದು ಹೇಳ್ತಾ ಇದೆ. ಅತ್ತಿಯ ಮನಿ ದ್ವಾಸಿ ಹತ್ತಿ ಹೂಗಿ ನಂಗೆ 70 ತಿಂದ ಮದುಮಗ, 70 ತಿಂದ ಮದುಮಗ, ಹೊಟ್ಟಿಲಿ ನೆಗಳುಂಟೋ ಏನೋ ಶಿವ ನೆಗಳುಂಟೋ ಏನೋ ಶಿವ. ಈ ಮದುವೆ ಆದಾಗ ಮದುಮಗ ಒಳಿಯ ಅತ್ತೆ ಮನೆ ಬರುದು. ಸರಿ, ಅವಾಗೆಲ್ಲ ಅತ್ತೆ ಮನೆ ಬಂದರೆ ಒಳಿನಿ ಭಾರಿ ಉಪಚಾರ, ಎಲ್ಲ ನಮ್ಮ ಹಳ್ಳಿ ತಿಂಡಿಗಳನ್ನೇ. ಸರಿ, ಆ ದೋಸೆ ಹೇಗೆ ಒಳ್ಳೆ ಭಾರಿ ಉಪಚಾರ. ದೋಸೆ ಮಾಡಿ ಹಾಕುದು. ಎಂಥ ದೋಸೆ ಅಂದರೆ ಒಳ್ಳೆ ಹೊತ್ತಿ ಹಂಗಿನ ಮೆತ್ತಗಿನ ದೋಸೆ. ಇವ ಒಂದು 70 ತಿಂದ, ಯಾರು ಮದುಮಗ ಒಳಿಯ. ಅದಕ್ಕೆ ನಮ್ಮ ಹಳ್ಳಿಯರು ತಮಾಷೆ ಹೇಳ್ತಾರೆ, ಅವನು ಹೊಟ್ಟೆಯಲ್ಲಿ ನೆಗಳುಂಟು. ನೆಗಳು ಅಂದ್ರೆ ನಿಜವಾಗಿ ಮೊಸಳೆ. ನಾವು ಇಂಗ್ಲೀಷಲ್ಲಿ ಕ್ರೊಕೊಡೈಲ್ ಅನ್ನೋದು. ನನ್ನ ಲೆಕ್ಕ ನೆಗಳು ಅನ್ನೋ ಶಬ್ದವಶ ಕುಂದಾಪುರ ಕನ್ನಡದಲ್ಲಿ ಇದ್ದದ್ದು. ಎಲ್ಲೂ ನಾನು ಈ ಹೊದ್ರಲ್ಲಿ ಕೇಳದೆ ಬಿಟ್ರೆ ಮತ್ತೆಲ್ಲೂ ಎಲ್ಲ ಮೊಸಳೆ ಅಂತ ಬಳಸೋದು. ಈ ಕೆಲವು ಕನ್ನಡದಲ್ಲಿ ನೋಡಿ ನೇಸರು, ಆಮೇಲೆ ಕೆಲವು ಶಬ್ದ ಕನ್ನಡದೇ ಉಂಟು ಇವತ್ತು. ಕೂಳು ನೋಡಿ, ಕೂಳು ಇವತ್ತಿಗೂ ನಮ್ಮಲ್ಲಿ ತಂಗುಳು ಅಂತರು. ಆ ಕೂಳು ಅನ್ನೋದು ಕನ್ನಡದಲ್ಲಿ ಕುಮಾರವ್ಯಾಸನವರೆಗೂ ಉಂಟು. ಕೂಳಿದೆ ಕುನ್ನಿ ತಿನ್ನು ಬಾ ಅಂತ ಹೇಳ್ಕೊಂಡು ಅಲ್ಲಿ ಭೀಮ ಬಕಾಸವನ್ನು ಕರೆಯೋದುಂಟು. ಇದೆಲ್ಲ ಬಹುಶಃ ಕೆಲವು ಕುಂದಾಪುರ ಇಂಥ ಕೆಲವು ವಿಶಿಷ್ಟ ಕನ್ನಡಗಳಿದ್ದಾವೆ. ಸರಿ ಸರ್. ಹಾಗಾಗಿ ಈ ಸುಮ್ಮನೆ ಇಂಥದ್ದು ಎಷ್ಟೋ ಉಂಟು. ಈ ಚಂದ್ರಶೇಖರ ಐತಾಳ್ರ ಮದ್ದುಂಟೆ ಜನನ ಮರಣಕ್ಕೆ ಒಂದು ಪುಸ್ತಕದಲ್ಲಿ ಒಂದಲ್ಲ ಆ ಹಳ್ಳಿಯವರು 1000 ತ್ರಿಪದಿಗಳುಂಟು. ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಉಂಟು ಅದರಲ್ಲಿ. ಸರ್, ನೀವು ಒಟ್ಟಿಂದ ಎಷ್ಟು ಪುಸ್ತಕ ಬರ್ತೀರಿ? ಒಂದು 20-25. 20-25. ಯಾವ ವಿಷಯದ ಬಗ್ಗೆ? ವ್ಯಕ್ತಿ ಪರಿಚಯ, ಕೆಲವು ಸಂಶೋಧನಾತ್ಮಕ, ಪುರಂದ್ರದಾಸರ ಬಗ್ಗೆ ಉಂಟು, ಮತ್ತು ಕೃಷಿಕರ ಬಗ್ಗೆ ಉಂಟು, ಕ್ಷೇತ್ರ ಕೆಲವು ಇದು ಸ್ಥಳದ ಬಗ್ಗೆ ಉಂಟು, ಒಟ್ಟು ಬೇರೆ ಬೇರೆ ಕ್ಷೇತ್ರ. ಯೋಗದ ಬಗ್ಗೆ ಉಂಟು. ಯೋಗದ ಬಗ್ಗೆ ನನ್ನ ಪುಸ್ತಕ ಇವತ್ತಿಗೂ ಡಿಮಾಂಡ್ ನನ್ನ ಹತ್ರ ಇಲ್ಲ, ಮಾತ್ರ ಕಾಪಿ. ಈಗ ಮೊನ್ನೆ ಒಬ್ಬರು ಫೋನ್ ಮಾಡಿ ಕೇಳಿದರು. ಯೋಗದ ಬಗ್ಗೆ 2 ಬುಕ್ ಬರೆದೆ ನಾನು. ಅದು ಎಲ್ಲ ಸೇಲ್ ಆಗಿತ್ತು. ಬೆಂಗಳೂರಲ್ಲಿ ಹೋಗಿ ಯೋಗ ಕಲ್ತು ಬಂದದ್ದು ನಾನು. ಮತ್ತೆ ಇನ್ನೊಂದು ನಿಮ್ಗೆ ನಾನು ಹೇಳೋದು ಏನಂದರೆ, ಈ ತ್ರಿಪದಿ ನನ್ನ ಮೇಲೆ ಎಷ್ಟು ಪ್ರಭಾವ ಬೀರ್ತು ಅಂದರೆ, ನಾನು ಈ ರಿಟೈರ್ಡ್ ಆದಮೇಲೆ ಮನೆಯಲ್ಲಿ ಕೂತ್ಕೊಂಡು ತ್ರಿಪದಿ ಬರೋದು. ಸುಮಾರು ಒಂದು 100 ಹತ್ರ ಆಯ್ತು. ಈಗ ಸುಮ್ಮನೆ ಒಂದು ನಾನೇ ಬರೋದು ಹೇಳ್ತೆ.
ಹೊಟ್ಟಿಯ ತುಂಬುಕೆ ಎಷ್ಟೊಂದು ನಾಟಕ ಹೊಟ್ಟಿಯ ಕೊಟ್ಟ ಭಗವಂತ, ಹೊಟ್ಟಿಯ ಕೊಟ್ಟ ಭಗವಂತ ಹೊಡಿಬೇಡ ಹೊಟ್ಟಿ ಮೇಲಿಂದ ಕಾಂತಜ್ಜ, ಹೊಟ್ಟಿ ಮೇಲಿಂದ ಕಾಂತಜ್ಜ. ಅದು ನಂದೆ. ಇಂಥ ಸುಮಾರುಂಟು, ಇಂಥ ಸುಮಾರು ಬರ್ತಿದ್ದೆ ನಾನು. ಸರಿ. ಇನ್ನು ನಿಮ್ಗೆ ಹೇಳುದಂತಾದರೆ ಕಳಗನ್ನಡ ಕಾವ್ಯ ಓದು ಗಮಕ. ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಬೇಕಾದ್ರೆ ಗಮಕದ ಬಗ್ಗೆ ಹೇಳ್ಬೋದು. ಹೇಳಿ ಸರ್, ತೊಂದರೆ ಇಲ್ಲ, ಹೇಳಿ. ಅದೆಲ್ಲ ನಮ್ಮ ಹಳೇದು. ಈ ಪಂಪ ನಾನು ಸಾಹಿತಿ ಮತ್ತು ಕೃಷಿಕಾದ್ರೆ ನಾನು ಹೇಳೋದು. ನಾನು ಒಂದು ಸುಮಾರು ವರ್ಷ ಪಾಠ ಮಾಡಿದೆ ಡಿಗ್ರಿ ಮಕ್ಕಳಿಗೆ. ಸರಿ. ಅದು ಕೂಡ ಹಾಗೆ. ಅದನ್ನು ಕೂಡ ಮೊದಲೆಲ್ಲ ಈ ನಮ್ಮಲ್ಲಿ ಏನಾದ್ರು ಹಳ್ಳಿಯಲ್ಲಿ ಅಂದರೆ ಈ ಯಕ್ಷಗಾನ ಮೇಳದವರು ಈ ಮಳೆಗಾಲದಲ್ಲಿ ಮೇಳ ಇರುವುದಿಲ್ಲಲ್ಲ, ಆಗ ನಮ್ಮ ಊರಲ್ಲಿ ಬಂದು ಜಗಲಿಯಲ್ಲಿ ಕೂತ್ಕೊಂಡು ಒಬ್ಬ ಈ ಕಾವ್ಯ ಓದೋದು, ಒಬ್ಬ ಕಾವ್ಯ ಓದೋದು, ಇನ್ನೊಬ್ಬದಕ್ಕೆ ಅರ್ಥ ಹೇಳೋದು. ಅದು ವಾಚನ ಪ್ರವಚನ ಅಂತ. ಅದು ಇವತ್ತಿಗೂ ಘಟದ ಮೇಲೆ ಬಹಳ ಉಂಟು. ಅದನ್ನೆಲ್ಲ ಆಗ ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ ಇದನ್ನೆಲ್ಲ ಹೆಚ್ಚಾಗಿ ಓದ್ತಿದ್ರು. ಅಂಥದ್ದು ಅವ್ರಿಗೆ ಸಂಗೀತ ಎಲ್ಲ ಗೊತ್ತಿದ್ದು ಕಡಿಮೆ, ಆದರೂ ಇದು ಮಾಡ್ತಿದ್ರು. ನೋಡಿ, ಇಲ್ಲೊಂದು ಕುಮಾರವ್ಯಾಸನ ಒಂದು ಪದ್ಯ ಹೇಳ್ತೇನೆ. ಈ ದುಶ್ಯಾಸನ ದ್ರೌಪದಿಯನ್ನೆಲ್ಲ ಹೇಳೋದು ಅವಮಾನ ಮಾಡುವ ಒಂದು ಸನ್ನಿವೇಶ ಉಂಟಲ್ಲ. ಸರಿ. ಆಗ ಅವಳು ಕೃಷ್ಣನ ಕೇಳುವಂಥದ್ದು ನಮ್ಮ ಯಕ್ಷಗಾನ ಪ್ರಸಂಗದಲ್ಲಿ ಬರ್ತದೆ ಅದು. ಸರಿ. ಆ ಕುಮಾರವ್ಯಾಸ ಆ ದ್ರೌಪದಿ ಒಂದು ದುಃಖವನ್ನು ಹೇಳ್ತಾನೆ. ಹೊಲಬು ತಪ್ಪಿದ ಹುಲ್ಲೇ, ಹೊಲಬು ದಾರಿ ತಪ್ಪಿದ ಒಂದು ಜಿಂಕೆ. ಹೊಲಬು ತಪ್ಪಿದ ಹುಲ್ಲೇ ಬೇಡನ ಬಲೆಗೆ ಬಿದ್ದಂತಾದೆನೈ. ದಾರಿ ತಪ್ಪಿ ಹೋದಂತ ಒಂದು ಜಿಂಕೆ ಒಬ್ಬ ಬೇಡನ ಬಲೆಗೆ ಸಿಕ್ಕಿದಾಗ ನನ್ನ ಪರಿಸ್ಥಿತಿ ಆಯ್ತು. ದ್ರೌಪದಿ ಹೇಳುದು. ಬಲು ಹಳುವದಲಿ, ಬಲು ಹಳುವದಲಿ ಅಂದ್ರೆ ಹಳು ಅಂದ್ರೆ ಹೊಳು, ನಮ್ಮಲ್ಲಿ ಹೇಳ್ತಾರೆ ಹೊಳು ಬೆಳೆದಿತ್ತಂತ. ಬಲು ಹಳುವದಲಿ ತಾಯ್ ಬಿಸುಟ ಶಿಶು ತಾನಾದೆನು ಎಲೆ ಹರಿಯೇ. ಈ ಹೊಳುವಿನಲ್ಲಿ ಒಂದು ಮಗು ಅಂತ ಬಿಸಾಕಿ ಹೋದ್ರೆ ಹೇಗಾಗತ್ತೆ, ಅಂತ ಸ್ಥಿತಿ ನನಗಾಯ್ತು ಅಂತ. ಕೊಲುವೈ ಕಾಗೆಗಳು ಅಕಟಕಟ ಕೋಗಿಲೆ ಮರಿಯನು. ನೋಡಿ, ತಾನು ಕೋಗಿಲೆ ಮರಿ, ಈ ಕಾಗೆಗಳ ಸಮೂಹದೊಟ್ಟು ಸೇರ್ಕೊಂಡು ಯಾರು ಈ ಕೆಟ್ಟ ಕೌರವರು, ಈ ಕೆಟ್ಟ ಕೌರವರು ಕಾಗೆಗಳು, ಈ ಕೋಗಿಲೆ ಮರಿ ಅಂತ ನಾನು ಇವುಗಳೊಟ್ಟು ಸೇರ್ಕೊಂಡಾಗ ಆಯ್ತು, ನನ್ನ ಕೊಲ್ತಾ ಇದ್ದಾವೆ. ಕೊಲುವವೈ ಕಾಗೆಗಳು ಅಕಟ ಕೋಗಿಲೆಯ ಮರಿಯನು ಕೃಷ್ಣ. ಅವಳಿಗೆ ಕೊನೆ ಕೃಷ್ಣ ಪ್ರಾರ್ಥನೆ ಮಾಡು. ಕೃಷ್ಣ ಕರುಣಾ ಜಲದಿಯೇ, ನೀನು ಕರುಣಾ ಸಮುದ್ರ, ಕರುಣಾ ಜಲದಿಯೇ ಕೈಗಾಯಬೇಕೆಂದು ವರಲಿದಳು ತರಳೆ. ನೋಡಿ, ಇದು ನಮ್ಮ ಹಳ್ಳಿಯಲ್ಲೆಲ್ಲ ಮೊದಲು ಕೃಷಿ ಕುಟುಂಬದಲ್ಲಿ ಇದ್ದಿತ್ತು. ನೀವು ನಮಗೆ ಹಿಂದಿನ ಕೃಷಿ ಕುಟುಂಬದಲ್ಲಿ ನಾವು ಸೂಕ್ತ ಕೂತ್ಕೊಳ್ಳೋದು, ಸಣ್ಣವರು ಇದನ್ನು ತಿಳಿದವ್ರು ಆಡ್ತಿದ್ರು, ಅರ್ಥ ಹೇಳ್ತಿದ್ರು. ನಮ್ಗೆ ರಾಮಾಯಣ ಮಹಾಭಾರತ ಗೊತ್ತಾದ ಹಾಗೆ ಯಕ್ಷಗಾನ ಒಂದು ನೋಡು, ಹಾಗೆಲ್ಲ ಪುರಾಣದೆ ಮನೆಯಲ್ಲೇ ಇದ್ದಿತ್ತು. ಹೌದಲ್ಲ, ಮನೆಯಲ್ಲಿ ಕೃಷಿ ಕೆಲಸ ಮಾಡೋ ಹಿರಿಯರು ಹೋಗೋ ನಾವು ಹಿಂದ್ಗಡೆ ಹೋಗ್ತಿತ್ತು. ಈಗ ನಮ್ಮ ಅಪ್ಪ ಕೃಷಿ ಕೆಲಸ ಗೊಬ್ಬರ ಬೇಕು ಹೋದ್ರೆ ನಾವು ಹೋಗಿ ಬಿಕ್ಕೋದು. ರಾತ್ರಿ ಬೆಳದಿಂಗಳಲ್ಲಿ ಉದ್ದಿನ ಗಿಡ ಕೇಳ್ತಿತ್ತು, ಕರ್ಕೊಂಡು ಹೋಗ್ತಿದ್ರು. ಬೆಳಿಗ್ಗೆ ಬಿಸಿಲು ಬೀಳುವ ಮೊದಲು ಉದ್ದಿನ ಗಿಡ, ಹೆಸರು, ಎಳ್ಳೆಲ್ಲ ಕೇಳ್ತಿತ್ತು. ಇವತ್ತೇನಾಗಿದೆ, ಇವತ್ತಿನ ಸಮಾಜದಲ್ಲಿ ಈ ಕೃಷಿಗೂ ಮತ್ತೆ ನಮಗೂ ಲಿಂಕ್ ತಪ್ಪಿಬಿಟ್ಟಿದೆ. ಎಲ್ಲೋ ಒಂದಿಷ್ಟು ಹಿರಿಯರು ಪಾಪ ಕೃಷಿಯನ್ನು ನಂಬ್ಕೊಂಡಿದ್ದಾರೆ, ಅದನ್ನು ಮಾಡ್ತಿದ್ದಾರೆ. ಯುವಕರು ಎಜುಕೇಶನ್ ಪಡೀತಾರೆ. ಆ ಎಜುಕೇಶನ್ ಏನಾಗ್ತಾ ಉಂಟು, ಅವರಿಗೆ ತಮ್ಮ ಕೃಷಿ ಬಗ್ಗೆ ಒಂದು ರೀತಿ ಗೌರವ ಬೆಳೆಸ್ತಾ ಇಲ್ಲ. ಅವರಿಗೆ ಅವರು ಉದ್ಯೋಗ ಒಂದೇ. ಈಗ ಎಲ್ಲೋ ಒಂದು 3-4 ಸಾವಿರ ಸಂಬಳ ಕೊಟ್ಟರು ಸಾಕು, ಮನೆ ಕೃಷಿ ಬೇಡ ಅಂತ. ಕರೆಕ್ಟ್. ಮತ್ತೆ ಡಿಗ್ನಿಟಿ ಆಫ್ ಲೇಬರ್. ಈಗ ನಾನೇ ಒಬ್ಬ ಕೃಷಿ ಮಾಡ್ತಾ ಇದ್ರೆ ಕೇಳ್ಬೋದು, ಎಂತ ರಿಟೈರ್ಡ್ ಪ್ರೊಫೆಸರ್, ನಿಮ್ಗೆ ಪೆನ್ಷನ್ ಬರುದಿಲ್ಲ, ನಿಮ್ಗೆ ಎಂತ ಈ ಕೆಲಸ ಅಂತ. ಅಂದ್ರೆ ಡಿಗ್ನಿಟಿ ಆಫ್ ಲೇಬರ್ ಉಂಟಲ್ಲ. ನಮ್ಮಲ್ಲಿ ಬಸವಣ್ಣ ಹೇಳಿದ, ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ. ಯಾವ ಕೆಲಸ ಬೇಕಾದ್ರೂ ಮಾಡಿ ನೀವು, ಬಸವಣ್ಣನ ಸಿದ್ಧಾಂತದೇ. ಅವನಿಗೊಂದು ಬೆಲೆ ಕೊಡಬೇಕು, ಗೌರವ ಕೊಡಬೇಕು. ಹಾಗೆ ಕೃಷಿಕರಿಗೂ ಗೌರವ ಕೊಡಬೇಕು. ಸರ್, ಈ ಮಾತಿಗೆ ನಂದು ಒಂದು ಕ್ವಶನ್ ಇತ್ತು. ನಮಗೊಂದು ಗೊತ್ತೆ, ನಾವು ಸ್ಟಾರ್ಟಿಂಗಲ್ಲಿ ಕೃಷಿ ಬಂದಾಗ ಡಿಗ್ರಿ ಮಾಡ್ಕ ಕೃಷಿ ಮಾಡ್ತೀನಿ ನಿನ್ಗೆ ಅಂದ್ರೆ ಅವ್ರ ತಲೆ ಇರುತ್ತೆ ಅಂತ ಗೊತ್ತಾ, ಎಜುಕೇಶನ್ ಇಲ್ದಿದ್ದಾರೆ ಮಾತ್ರ ಕೃಷಿ ಮಾಡೋದಂತ ಅವ್ರ ತಲೆ. ಹೌದೌದು, ಹಾಗೆ ಆಗಿ ಬಿಟ್ಟಿದೆ. ಎಜುಕೇಶನ್ ಪಡೆ ಉದ್ಯೋಗಕ್ಕೆ ಅಂತ ನಮ್ಮಲ್ಲಿ ಭಾವನೆ ಅಲ್ಲ, ಪಡಿಬಾರದು ಅಂತ ಅಲ್ಲ, ಕರೆಕ್ಟ್.
ಆದರೆ ಅಟ್ಲೀಸ್ಟ್ ನಮ್ಮ ಹಿರಿಯ ರೂಲ್ಸ್ ಕೃಷಿ ಸ್ವಲ್ಪ ಅನುಭವ ಪಡಿಬೇಕು ಅಂತ ನಾನು ಹೇಳೋದು. ನಮ್ಮ ಫ್ರೀ ಇದ್ದಾಗ ಆದರೂ ಕೂಡ ಒಂಚೂರು ಗದ್ದೆ ಕಡೆ ಹೋಗಿ ತೋಟೆ ಕಡೆ ಹೋಗಿ ಇನ್ನಿನ್ನು ಅಡಿಕೆ ಅಂತ ನಾವು ತೋರಿಸ್ಬೇಕಾಗ್ಬೋದು, ತೆಂಗಿನಕಾಯಿ ಅಂತ ಆ ಸ್ಥಿತಿ ಬಂದಿದೆ. ಅಷ್ಟರ ಮಟ್ಟಿಗೆ ನಾವು ಕೃಷಿಯನ್ನು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಹೌದು ಸರ್, ಕರೆಕ್ಟ್. ಸರಿ, ಇದೆ ಕೃಷಿಗೆ ಸಂಬಂಧಿಸಿದ ಹಾಡು ಮುಗಿತಾ ಇನ್ನು ಹೇಳ್ಕ? ಆಯ್ತಾಯ್ತು. ಶ್ರೀಕಾಂತರಾವ್ ಸಿದ್ದಾಪುರ ಸರ್, ಹಿಂದಿನ ಕೃಷಿ ಕುಟುಂಬಕ್ಕೂ ಈಗಿನ ಕೃಷಿ ಕುಟುಂಬಕ್ಕೂ ಏನು ವ್ಯತ್ಯಾಸ? ಈಗ ಕೃಷಿ ಕುಟುಂಬ ಉಂಟು ಅಂತ ಕೇಳೋದು ನಾನು. ಈಗ ಮನೆಯಲ್ಲಿ ಹಳಿಯರು ಇಬ್ರು ಇರ್ತಾರೆ ಅಷ್ಟೇ. ಹಾಂ, ಕರೆಕ್ಟ್. ಅವ್ರಿಗೆ ಮತ್ತೆ ದಾರಿ ಇಲ್ಲ. ಈಗ ಮಕ್ಕಳು ಫಾರಿನ್ಗೆ ಹೋದ್ರು ಅಲ್ಲಿ ಹೋಗಿ ಅವ್ರಿಗೆ ಇರ್ಲಿಕ್ಕೆ ಆಗೋದಿಲ್ಲ. ಹಿಂದೆ ಹಾಗಲ್ಲ. ಹಿಂದೇನಾಗ್ತಿತ್ತು ಅಂದ್ರೆ ಒಂದು ಕೃಷಿ ಕುಟುಂಬ ಅಂದ್ರೆ ಆ ಮನೇಲಿ 8 ಜನ ಇರ್ತಿದ್ರು. ಸರಿ. ಅದ್ರಲ್ಲೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಿದ್ರು. ಹಾಗಾಗಿ ಒಂದು ಫಂಕ್ಷನ್, ದೀಪಾವಳಿಗೊಂದು ಅರ್ಥಪೂರ್ಣ ಆಚರಣೆ ಅದು. ಮನೆಗೊಂದು ಕದ್ರು ಕೊಟ್ಟದೊಂದು ಅರ್ಥಪೂರ್ಣ ಆಚರಣೆ. ಕರೆಕ್ಟ್. ಇದೆಲ್ಲ ಆವಾಗ ಒಂದು ಖುಷಿ ಮಕ್ಕಳು. ಈಗ ಯಾರು ಈ ಇದ್ರ ಹಿರಿಯ ತಲೆ ಉಂಟು, ಅವರು ಮಕ್ಕಳನ್ನ ಇಲ್ಲದೆ ಅವ್ರು ಏನೋ ಒಂದು ಮಾಡ್ಬೇಕು ಅಂತ ಮಾಡ್ತಾರೆ ಪಾಪ. ಅಲ್ಲ, ಈಗ ತುಳಸಿ ಬಜ್ಜಿ ಜಾಗಂಟೆ ಹೊಡೆಯೋರೆಲ್ಲ ಇಲ್ಲ ಇಲ್ಲ ಮನೆಗೆ ಇಬ್ಬರೇ ಹಂಗೆ ಪರಿಸ್ಥಿತಿ. ಆ ರೀತಿ ಈಗ ಅನ್ಡಿವೈಡೆಡ್ ಫ್ಯಾಮಿಲಿ ಸಿಸ್ಟಮ್ ಹೋಗಿ ಡಿವೈಡೆಡ್ ಫ್ಯಾಮಿಲಿ ಸಿಸ್ಟಮ್ ಹೋಗಿ ಈಗ ಹಳಿಯವರು ಮಾತ್ರ, ಕರೆಕ್ಟ್. ಮತ್ತೆ ಯಾರಿಲ್ಲ. ಅವ್ರದ್ದು ಹಿಂದಿನ ಕೆಲವು ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಹಿಂದಿನ ಕೃಷಿ ಕುಟುಂಬದಲ್ಲಿ ಇರುವ ಒಂದು ನೋಡಿದ ನಮ್ಗೆ ಖುಷಿ ಉಂಟಲ್ಲ, ಅದು ನಮಗೆ ಕಾಣಿಸುತ್ತಿಲ್ಲ. ನಾವೆಲ್ಲ ಅವಾಗ ಬೆಳಿಗ್ಗೆ ಇದು ಉದಯರಾಗ ಹೇಳ್ತಿದ್ರು, ಕೇಳ್ತಿದ್ರು. ಈಗ ಹೇಳಿದ್ನಲ್ಲ ಈ ಕಮ್ಮಕ್ಕ ಎಲ್ಲ, ಇದೆಲ್ಲ ನಮ್ಗೆ ಹಿಂದಿನವರು, ನಮ್ಮ ಹಿಂದಿನ ಕೃಷಿ ಕುಟುಂಬದಲ್ಲಿ ಕೂತ್ಕೊಂಡು ಒಬ್ಬರು ಹಾಡೋದು. ಅಜೀಚಿ ಮನೋರು ಬಂದು ಸೇರ್ತಿದ್ರು ಕೃಷಿಕರು. ಸಂಜೆ ಹೊತ್ತಿ ಮನೋರಂಜನೆ ಇದ್ರು, ಟಿವಿ ಅಂತ ಇಲ್ಲ ಅವಾಗ. ಅವ್ರು ಗೊತ್ತಿದ್ರು, ತಾಳ್ಮತ್ತೆ ಮಾಡ್ತಿತ್ತು. ಆಗ ನಮ್ಗೆ ಇದೆಲ್ಲ ಅಭ್ಯಾಸ ಆದದ್ದು, ಅದ್ರ ಮೂಲಕ ನಾವು ಕಲ್ತಿದ್ದು. ಆದ್ರೆ ಈಗ ಎಲ್ಲುಂಟು? ಸರಿ, ಈಗ ಏನಾದ್ರು ಟಿವಿ ಉಂಟು ಅಷ್ಟೇ, ಅಷ್ಟೇನಿಲ್ಲ. ಮನುಷ್ಯ ನಡುವೆ ಮಾತುಕತೆ ಇಲ್ಲ. ಈಗ ಟಿವಿ ಕಮ್ಮಿ, ಫೋನೇ ಬಂದೈತೆ. ಅದೇ, ಇನ್ನು ಮೊಬೈಲ್ ಎಲ್ಲ ಸಿಗ್ತದೆ. ಈಗ ಆಟಕ್ಕೂ ಕೂಡ ಜನ ಬರೋದು ಬೇಡ. ಅವ್ರದ್ದು ಯಾವ್ದು ಯೂಟ್ಯೂಬ್ ಲಿಂಕ್ ಕೊಟ್ಟರೆ ಅಲ್ಲೇ ಕುತ್ಕೊಂಡು ನೋಡ್ತಾರೆ. ಅಲ್ಲ, ಮನೆಯಲ್ಲ ಕೂತ್ಕೊಂಡು ನೋಡ್ತಾರೆ. ಆರೋಗ್ಯ ಹಾಳಾಗ್ತದೆ ಮತ್ತೆ. ಕರೆಕ್ಟ್ ಸರ್, ವಿಷಯ ಕರೆಕ್ಟ್. ಸರ್, ನಿವೃತ್ತಿ ನಂತರ ನೀವು ಬೇರೆ ಕೆಲಸಕ್ಕೆ ಹೋಗಿಲ್ಲ? ನಿವೃತ್ತಿ ನಂತರ ಕೆಲವು ಕಡೆ ಕೇಳಿದ್ರು. ನಾನು ಹೇಳಿದೆ, ನಾನು ಕೆಲಸಕ್ಕಂತ ಬರುವುದಿಲ್ಲ. ಬೇಕಿದ್ರೆ ಏನಾದರೂ ಮಕ್ಕಳಿಗೆ ಏನಾದರೂ ವಿಶೇಷವಾಗಿ ಕೆಲವು ವಿಷಯಗಳಲ್ಲಿ ಬೇಕಿದ್ರೆ ಬರ್ತೇನೆ. ಅದಕ್ಕೋಸ್ಕರ ನಾನು ಕೃಷಿಗೆ ತೊಡಗಿಸ್ಕೊಂಡೆ. ಒಂದು ಕೃಷಿ ಕುಟೀರ ಅಂತ ಒಂದು ಮನೆ ಕೂಡ ಉಂಟು, ನಾನೇ ಮಾಡಿಕೊಂಡ್ರೆ. ಬರೀ ಪುಸ್ತಕ ಇರುವುದು. ಈಗ ಬಹಳ ದೊಡ್ಡ ಕೃಷಿ ಬಗ್ಗೆ ನಾನು ಅಂತ ಹೇಳುದಿಲ್ಲ. ಬಟ್ ನನ್ನ ಮನೆಯದು ತೆಂಗಿನ ಮರ ಉಂಟು, ನನ್ನ ಮೇಲೆ ಅಡಿಕೆ ತೋಟ ಉಂಟು. ಅಡಿಕೆ ಹಾಕೊಂಡ್ ಬರ್ತೇನೆ. ಮತ್ತೆ ಮಂಗನ ಓಡಿಸೋದು ಒಂದು ಮಾಮೂಲು ಕೆಲಸ. ಈಗ ನನಗೆ ರಿಟೈರ್ಡ್ ಆದ್ಮೇಲೆ ಹೆಚ್ಚಿನ ಕೆಲಸ ಮಂಗನ ಓಡಿಸೋದು. ಭಾರಿ ಉಪದ್ರವ. ಹೆಂಗೆ ಓಡಿಸ್ತೀರಿ ಸರ್ ಮಂಗನ? ಮಂಗ ಎಂತ ನೀವು ನಿಮ್ಮ ಪಟಾಕಿ ಗಿಟಾಕಿ ಹೊಡಿಸಿರೋ ಹೆದರ್ಕಂತಿಲ್ಲ. ಈಗ ಮೊದಲಿನ ಕಾಲದ ಮಂಗ ಅಲ್ಲ, ಈಗೆಲ್ಲ ಹೊಸ ಹೊಡಿಲಿಕ್ಕಿಲ್ಲ ಈಗ ಪ್ರಾಣಿಗಳನ್ನ. ಅಲ್ಲ, ನಾವು ಮೊದಲಿಂದ ಹೊಡೆದಿಲ್ಲ. ಆದ್ರೆ ಈಗೇನು ರೂಲ್ಸ್ ಉಂಟು. ನಮ್ಗೆ ಎಷ್ಟು ಉಪದ್ರ ಕೊಟ್ಟರು ಅವುಗಳಿಂದ. ಮೊದಲಲ್ಲಿ ಆಗಲ್ಲ. ಸಿಟ್ಟಲ್ಲಿ ನನ್ನ ಬೆಳೆ ಹಾಲು ಆಯಿತು ಅಂತ ಹೇಳ್ಕೊಂಡು ಹೊಡೆದ್ರು ಕೂಡ ಅವಾಗ ಇದಾರಲಿಲ್ಲ. ಆಮೇಲೆ ನಾವು ಮೊದಲೆಲ್ಲ ಹಳ್ಳಿಯಲ್ಲಿ ಬೇಟೆ ಅಂತ ಮಾಡ್ತಿತ್ತು, ಈ ಪ್ರಾಣಿಗಳನ್ನ ಓಡಿಸಿಬಿಡುದು ಒಂದ್ ಕಡೆಯಿಂದ. ಕರೆಕ್ಟ್. ಈಗ ಅದು ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಈಗ ಹಗಲು ಹೊತ್ತಲ್ಲೇ ಮನೆ ಅದ್ರ ಜಿಂಕೆ ಬರ್ತವೆ, ನಾವು ನೋಡಿ ಖುಷಿ ಪಡ್ಬೇಕಷ್ಟೇ. ನಮ್ಮ ತರಕಾರಿ ತಿನ್ನುವಾಗ ನವಿಲುಗಳು ಅಂತೂ ನಿತ್ಯವಾಗಿಯೂ ಮನೆ ಅಂಗಳದಲ್ಲಿ ಇರ್ತವೆ. ಪಾಪ ಅವುಗಳನ್ನು ನಾವು ದೂರುದಿಲ್ಲ. ಅವುಗಳಿಗೆ ಅಂತ ಗೊತ್ತುಂಟು, ಅವುಗಳಿಗೆ ಆಹಾರ ಆಗ್ಬೇಕು, ಬರ್ತವೆ. ಇತ್ತೀಚೆಗೆ ನಾನು ಕೆಲವು ಕಡೆ ನೋಡಿದೆ, ಈ ಹುಲಿ ಇಂತಾದಿ ಪ್ರಾಣಿಗಳೆಲ್ಲ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ. ಅದಕ್ಕೆ ನಾವು ಪ್ರಾಣಿಗಳು ತಪ್ಪಿರ್ಬೋದು, ಆಹಾರ ಹುಡ್ಕೊಂಡ್ ಬರುದು. ಆದ್ರೆ ನಾವು ಹುಲುಸಾದಂತ ಕಾಡನ್ನು ಹೆಚ್ಚು, ಈಗ ಹುಲಿಗಳ ಸಂಖ್ಯೆ ಹೆಚ್ಚಾದ ಹಾಗೆ ಆ ಹುಲಿಗಳಿಗೆ ಬೆಳೆಯಬೇಕಾದಷ್ಟು ಇದು ಕಾಡು ನಿರ್ಮಾಣ ಬೇಕಲ್ಲ. ಹೌದು ಸರ್, ಕರೆಕ್ಟ್. ಈಗ ನಾವು ಕಾಡು ಕಡಿದು ನಾಶ ಮಾಡ್ತಾ ಹೋದ್ರೆ ಆ ಪ್ರಾಣಿಗಳಿಗೆ ಅಲ್ಲಿ ಬೆಳಲಿಕ್ಕಾಗುವ ನಾಡಿ ಬರ್ತವೆ. ಅದಕ್ಕೋಸ್ಕರ ಅರಣ್ಯವನ್ನು ಹೆಚ್ಚು ಬೆಳೆಸಲಿಕ್ಕೆ ಇದು ಮಾಡಬೇಕು ಅಂತ ನಾನೊಂದು ಅಭಿಪ್ರಾಯ ಪಡೋದು ಅಷ್ಟೇ. ಅಲ್ಲ, ಮೇನ್ ಸಮಸ್ಯೆ ಏನೈತೆ ಅಂತ, ಈಗ ಊರಲ್ಲಿ ಒಂದು ಕೆರೆ, 1-2-3 ಕೆರೆ ಇರುತ್ತೆ. ಆ ಕೆರೆನೆಲ್ಲ ಒತ್ತುವರಿ ಮಾಡ್ಕೊಂಡು ಅವು ನೀರು ಕುಡಿಗೆ ಎಲ್ಲಿಗೆ ವಾಪದು? ಅದೇ ಹೇಳಿದ್ದು, ಈಗ ನಮ್ದು ತಪ್ಪುಂಟು. ಈಗ ಕಾಡಲ್ಲಿ ಹಣ್ಣು, ನಾವು ಸಣ್ಣಕ್ಕಿರುವ ಕಾಡಲ್ಲಿ ಹಣ್ಣು ಆಗ್ತಿತ್ತು. ಕರೆಕ್ಟ್. ಪಾಪ ಅಲ್ಲಿ ಮಂಗಗಳಿಗೆ ತಿನ್ನು, ಆಮೆ ತಿನ್ನು ಜಾಸ್ತಿ. ಈಗ ಆ ಮರ ಕಡಿತೇವೆ, ಅವು ನಮ್ಮನೆ ಬಂದು ತಿಂತವೆ, ಯಾಕಂದ್ರೆ ಅಲ್ಲಿ ಇಲ್ಲ ಅಂತ. ಅದಕ್ಕೆ ಇವತ್ತು ಯಾರೋ ನನ್ನ ನೋಡಿದೆ ನಾನು, ಕಾಡಲ್ಲಿ ಹಣ್ಣಿನ ಗಿಡವನ್ನು ಹೆಚ್ಚು ಬೆಳೆಸಿ ಅಂತ ಸರ್ಕಾರ ಸಲಹೆ ಕೊಡ್ತಿರಪ್ಪ. ಯಾವ್ದಲ್ಲೂ ನೋಡಿದ್ ನಾನು. ಯಾಕಂದ್ರೆ ಅಲ್ಲಿ ಅವು ಸಿಗಲಿ. ಈಗ ಹಲಸಿನ ಹಣ್ಣು ಎಲ್ಲ ನಮಗೆ ಮಾವಿನ ಹಣ್ಣು ಕಾಡಲ್ಲಿ ಬೆಳೆಸಿ ಸ್ವಲ್ಪ ಬೆಳೆಲಿ, ತಿನ್ಲಿ. ನಮ್ಮನೆ ಮಾವಿನ ಹಣ್ಣಿಗೆ ಬರುವುದಿಲ್ಲ. ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ ನನ್ನ ದೃಷ್ಟಿಯಲ್ಲಿ, ಈ ಜಾಗ ಉಂಟಲ್ಲ ಕಾಡು, ಈ ರೈತರ ಸಾಗುವಳಿ ಸಂಬಂಧಿಸಿ ಅಲ್ಲಿ ಆದಷ್ಟು ಮರ ಕಡಿಯೋದಕ್ಕೆ ಅವಾಯ್ಡ್ ಮಾಡಿ, ಈ ಇಂಥ ಬೆಳೆ ಮರ ಇದು ಹಣ್ಣು ಫಲಗಳನ್ನು ಬೆಳೆಸಬೇಕು.
ಮಾವು ಇರಲಿ ಹಲಸಿರಲಿ ಪೂರ್ಣ ನಾವು ವ್ಯಾಪಾರಕ್ಕಲ್ಲ. ಈಗ ನಾವೇನಾದ್ರೂ ಮಾವಿನಕಾಯಿ ತೆಗೆದು ವ್ಯಾಪಾರ ಮಾಡಿ ದುಡ್ಡು ಮಾಡೋದು, ಹಲಸಿನ ದುಡ್ಡು ಅದಲ್ಲ. ಮಂಗಗಳ ತಿನ್ನಲಿ, ಅವುಗಳು ಬೆಳೀಲಿ. ಅಲ್ಲ ಅದಕ್ಕಿಂತ ಗೊತ್ತಾ, ಸರ್ಕಾರ ಮಾಡೋದಕ್ಕಿಂತ ರೈತರೇ ಮಾಡೋದು ಒಳ್ಳೆಯದು. ರೈತರಿಗೆ ಅದ್ರ ನಮಗೆ ಇನ್ನೊಂದು ಏನಾಗಿದೆ ಗೊತ್ತಾ, ಇಷ್ಟೆಲ್ಲ ಸಮಸ್ಯೆ ಉಂಟಲ್ಲ ನಮ್ಮಲ್ಲಿ ಇವತ್ತಿಗೂ ಕೆಲವು ರೈತರಿಗೆ ಯಾವ ಕಾನೂನು ಅರಿವು ಇಲ್ಲ. ಹೌದು ಸರ್, ಕರೆಕ್ಟ್ ಇದು. ಅವ್ರಿಗೆ ಈ ಫಾರೆಸ್ಟ್ ಇಲಾಖೆ ಬಗ್ಗೆ ಎಂತ ಕಾನೂನು ಗೊತ್ತಿಲ್ಲ. ಇನ್ಸಿಡೆಂಟ್ ಆದ್ಮೇಲೆ ಶಾಕ್ ಆಗತ್ತೆ ಅವ್ರಿಗೆ, ಕರೆಕ್ಟ್ ಗೊತ್ತೇ ಇಲ್ಲ. ಆಕ್ಚುಲಿ ಇದಕ್ಕೇನಾದ್ರೂ ಒಬ್ರು ಈಗ ಮೊನ್ನೆ ಸಚಿವರನ್ನು ಹೇಳಿದ್ದುಂಟಪ್ಪ, ಅದು ಅರಣ್ಯ ಅಧಿಕಾರಿಗಳನ್ನೆಲ್ಲ ಕಳಿಸಿ ನಾವು ಹಳ್ಳಿಯಲ್ಲಿ ಕೆಲವು ಪ್ರದೇಶಗಳಲ್ಲಿ ಎಲ್ಲಿ ಅಗತ್ಯ ಉಂಟಂತ ಅಲ್ಲೆಲ್ಲ ಅವರಿಂದ ಇದು ಮಾಡಿಸ್ತೇವೆ ಅಂತ. ಇದೆಲ್ಲ ಏನಂದ್ರೆ ಕೃಷಿ ಇಲಾಖೆ ಮೂಲಕ ರೈತರಿಗೆ ಮಾಹಿತಿ ಕೊಟ್ಟು ಮಾಡಿಸ್ಬೋದು. ಈಗ ಹಾಗಿದ್ರೆ ಅವರು ಹಣ್ಣಿನ ಗಿಡಗಳನ್ನ, ಹೂವಿನ ಗಿಡ, ಬರೀ ಹೂವಿನ ಗಿಡ ಎಲ್ಲ ಮನೆ ಸೌಂದರ್ಯಕ್ಕೆ ಇಟ್ಟರೆ ಪ್ರಯೋಜನ ಇಲ್ಲ. ಪ್ರಾಣಿಗಳು ಉಳಿಬೇಕು, ಹೂ ತಿನ್ಲಿಕ್ಕೆ ಆಗ್ತದ? ಅಲ್ಲ, ಕೆರೆ ಸೈಡಲ್ಲಿ ನೀರಿರೋ ಜಾಗದಲ್ಲಿ ಗಿಡ ನೆಟ್ಟರೆ ಬದುಕುತ್ತದೆ. ಅದು ಕಾಡಲ್ಲ ನಡಿ, ಕಾಡಲ್ಲ ನಡಿ, ಅಲ್ಲೇ ಮಾವು ಹಲಸು ಆಗ್ಲಿ, ಗೇರು ಆಗ್ಲಿ, ಆ ಗೇರು ಬೀಜ ಮಂಗ ತಿನ್ನೋದಿಲ್ಲ, ಹಣ್ಣು ಹೋಗ್ಲಿ, ಅವುಗಳಿಗೆ ಆಹಾರ ಬೇಕಲ್ಲ. ನಾವು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ಬೇಕಲ್ಲ. ಕರೆಕ್ಟ್ ಸರ್. ಹಾಗೆ ಸರ್, ರಸ್ತೆ ಅಪಘಾತದಲ್ಲಿ ಕಾಡು ಪ್ರಾಣಿ ಸತ್ತಾಗ ವಾಹನ ಸವಾರರ ಮೇಲೆ ಕೇಸು ದಾಖಲಾಗುತ್ತೆ, ಇದು ಸರಿನಾ? ಇದ್ರ ಬಗ್ಗೆ ಕ್ಲಿಯರ್ ಆದ ನಾಲೆಜ್ ಯಾರಿಗೂ ಇಲ್ಲ. ಆದ್ರೆ ಪ್ರತಿ ದಿವಸ ಪೇಪರ್ ನೋಡ್ತೇವೆ, ಜಿಂಕೆ ಅಡ್ಡ ಬಂದು ಅವನಿಗೆ ಪೆಟ್ಟಾಯಿತು ಅಂತ. ಆದ್ರೆ ನಂಗೆ ಇದ್ರ ಬಗ್ಗೆ ಕರೆಕ್ಟ್ ಗೊತ್ತು. ಆದ್ರೆ ಸುಮಾರು ಜನರು, ಕೆಲವರು ಜನರಲ್ಲಿ ಏನುಂಟು ಅಂದ್ರೆ, ಪ್ರಾಣಿ ಏನಾದ್ರೂ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರೆ ಸವಾರನ ಮೇಲೆ ಕೇಸ್ ಆಗತ್ತೆ ಅಂತ. ಅದು ಯಾವ ರೂಪದ ಕೇಸು ಅಂತ ನಂಗೆ ಗೊತ್ತಿಲ್ಲ, ನಂಗೆ ಕಾನೂನು ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಅವನಿಗೆ ಒಂದೊಮ್ಮೆ ಕೇಸ್ ಹಾಕ್ಬೋದು ಅಥವಾ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ನಾನು ಅದು ಏನೇ ಇರಲಿ, ನಾನೊಂದು ಏನು ಹೇಳೋದಂದ್ರೆ, ಉದ್ದೇಶಪೂರ್ವಕವಾಗಿ ಅವ ಒಂದು ಪ್ರಾಣಿಯನ್ನ ಆಕ್ಸಿಡೆಂಟ್ ಮೂಲಕ ಕೊಂದ್ರೆ, ಈಗ ಮನುಷ್ಯನ ವಿಷಯದಲ್ಲಿ ಹಾಗೆ ನನ್ನ ಲೆಕ್ಕ, ಈಗ ಆಕ್ಸಿಡೆಂಟ್ ಆಗೋದು ಸ್ವಾಭಾವಿಕ. ಯಾಕಂದ್ರೆ ವೆಹಿಕಲ್ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಹಳ್ಳಿಯಲ್ಲಿ ವೆಹಿಕಲ್ ಬೇಕು. ಈಗ ನಮ್ದು ಹಳ್ಳಿ ಎಲ್ಲ ರಸ್ತೆ ಆಗಿದೆ. ಆಮೇಲೆ ಎಂತಾದ್ರು ಬೇಕಾದ್ರೆ ವೆಹಿಕಲ್ ಹರ್ಕತಿ ಬೇಕೆ. ಅದ್ರ ಮಧ್ಯೆ ಹೋಗುವಾಗ ಇವ ಉದ್ದೇಶಪೂರ್ವಕವಾಗಿ ಯಾವ್ದೊಂದು ಪ್ರಾಣಿ ನೋಡಿ ಮಕ್ಕಳಿಗೆ ಹಾರಿಸಿ ಕೊಂದ್ರೆ ಅದು ಖಂಡಿತ ಅಪರಾಧ. ಅದಕ್ಕೆ ಪ್ರಕರಣ ದಾಖಲಿಸಿ ಕೇಸ್ ಅದರ ಆಕ್ಷೇಪ ಇಲ್ಲ. ಸಪೋಸ್ ಪಾಪ ಇವ್ ಹೋಗ್ತಿರುವಾಗ ಇವನಷ್ಟು ಪಾಪ ಜಿಂಕೆಗಳಿಗೋ ಇನ್ನೊಂದು ಪ್ರಾಣಿ ಗೊತ್ತಿಲ್ಲ, ಅವರಪ್ಪ ಹಾರಿ ಬಿಡ್ತವೆ, ಅವ್ರನ್ನಷ್ಟು ಬುದ್ಧಿವಂತರಲ್ಲ. ಹಾರಿದಾಗ ಇವನಿಗೂ ಗೊತ್ತಾಗುದಿಲ್ಲ ಬಂದದ್ದು ಎಷ್ಟೊತ್ತಿಗೆ ಏನಂತ. ಸಪೋಸ್ ಒಂದು ಆಕ್ಸಿಡೆಂಟ್ ಆದ್ರೆ ಆಗ ವಾಹನ ಸವಾರನ್ನ ಹೊಣೆ ಮಾಡಬಾರದು ಅಂತ ನಂದೊಂದು ವಿನಂತಿ.